ಎಲ್ಲರಿಗೂ ನಮಸ್ಕಾರ. ಇಂದು ಡೇ 56 ಚಾಲೆಂಜಲ್ಲಿ ಯೂನಿಫಾರ್ಮ್ ಚಾಲೆಂಜ್ ಅಂತ ನಾವು ಮಾಡ್ತಾ ಇದ್ದೀವಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಪ್ರಿಪ್ರೇಷನಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತಿರ್ತೀನಿ ವಿತ್ ಎಕ್ಸ್ಪ್ಲನೇಷನ್. ಮೊದಲಿಗೆ ನಾವೇನು ಮಾಡೋಣ ಅಂದರೆ ಅಕ್ಬರನ ಆಳ್ವಿಕೆಯ ಮೊಘಲ ಸಾಮ್ರಾಜ್ಯದ ವಾಯುಗಡಿ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಹೌದಾ? ಇಲ್ಲಿ ಅಕ್ಬರನ ಆಳ್ವಿಕೆಯಲ್ಲಿ ವಾಯುಗಡಿ ಯಾವುದಾಗಿತ್ತು ಅಂದರೆ SSC ಒಳಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಹೌದಾ? ಇಲ್ಲಿ ಏನಂತಂದರೆ ನೋಡಿ, ಅದು ಆನ್ಸರು ಹಿಂದೂ ಕುಶ್ ಪರ್ವತ. ನಾವು ಅದನ್ನು ಹಿಂದೂ ಕುಶ್ ಪರ್ವತ ಅಂತ ಹೇಳ್ಬೋದು. ಯಾವುದು ವಾಯುಗಡಿಯ ಹಂಚ್ಕೊಂಡು ಅಂದರೆ ಅಲ್ಲಿವರೆಗೂ ಏನು ಮಾಡ್ತಾನೆ ಅಂದರೆ ಮೊಘಲ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಇಲ್ಲಿ ಕಾರಣ ಏನಂತಂದರೆ ಮೊಘಲ ಸಾಮ್ರಾಜ್ಯನ ಅಲ್ಲಿ ತನಕ ವಿಸ್ತರಣೆ ಮಾಡೋಕ್ಕೆ ಕಾರಣ ಏನಂತಂದರೆ ಇಲ್ಲಿ ಎರಡು ಪ್ರಮುಖ ನಗರಗಳಿರ್ತವೆ. ಪ್ರಮುಖ ನಗರಗಳು ಯಾವುವು ಅಂತಂದ್ರೆ ಒಂದು ಕಾಬೂಲ್, ಮತ್ತೊಂದು ಕಂದಹಾರ ಅಂತ. ಈ ಕಂದಹಾರ ಮತ್ತು ಕಾಬೂಲನ್ನು ಎರಡು ಏನು ಮಾಡ್ತಾನೆ ವಶಪಡಿಸ್ಕೋತಾನೆ. ಈ ವಶಪಡಿಸಿಕೊಂಡಾಗ ಇದು ಪ್ರಮುಖ ಗಡಿಯಾಗಿ ಏನು ಮಾಡ್ತಂದ್ರೆ ಹಿಂದೂ ಕುಶ್ ಪರ್ವತದ ವಾಯುವ್ಯ ಗಡಿಯನ್ನು ಏನು ಮಾಡ್ತಾನೆ ಹೊಂತಾನ. ಅಲ್ಲಿ ತನ ಆ ಸಾಮ್ರಾಜ್ಯವನ್ನು ನಿಯಂತ್ರಿಸ್ತಾನೆ ಮಾಡ್ತಾನೆ. ಅದಕ್ಕೆ ನಾವೇನು ಮಾಡ್ತೀವಿ, ಈ ಮೊಘಲ ಸಾಮ್ರಾಜ್ಯದ ವಾಯುಗಡಿಯನ್ನು ಯಾವ್ದು ಮಾಡ್ತೀವಿ ಅಂದರೆ ಹಿಂದೂ ಕುಶ್ ಪರ್ವತವರೆಗೂ ಮಾಡ್ತಾನೆ. ಅಲ್ಲಿವರೆಗೂ ನೋಡೋಣ. ಸ್ವಲ್ಪ ಇವಾಗ ನಾವೇನು ಮಾಡೋಣ, ಅಕ್ಬರನ ಆಳ್ವಿಕೆಯ ಬಗ್ಗೆ ಸ್ವಲ್ಪ ನೋಡೋಣ. ಅಕ್ಬರನ ಆಳ್ವಿಕೆ ಹೆಂಗಿರುತ್ತೆ ಅಂತ. ಓಕೆ, ಅಕ್ಬರನ ಆಳ್ವಿಕೆ ಎಷ್ಟರಿಂದ ಆಗುತ್ತಂದ್ರೆ 1556ರಿಂದ 1605ರವರೆಗೆ ಏನು ಮಾಡ್ತಾನೆ ಆಳ್ವಿಕೆಯನ್ನು ನಡೆಸ್ತಾನೆ. ಇದರಲ್ಲಿ ಪ್ರಮುಖವಾಗಿ ಏನು ಮಾಡ್ತಾನಂದ್ರೆ ಇವನ್ನ ಏನಂತ ಕರೀತಾರೆ, ಅಕ್ಬರ್ ದಿ ಗ್ರೇಟ್ ಅಂತ ಕರೀತಾರೆ. ಅಕ್ಬರ್ ದಿ ಗ್ರೇಟ್ ಅಂತ ಕರೀತಾರೆ. ಹೌದಾ? ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರಂದ್ರೆ ಇವನ ಪೂರ್ಣ ಹೆಸರು ಮೊಹಮ್ಮದ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್. ನೋಡಿ, ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್. ಇನ್ನು ನೆಕ್ಸ್ಟ್ ತಂದೆ ಯಾರಂದ್ರೆ ಹುಮಾಯೂನ್. ತಂದೆ ಹುಮಾಯೂನ್, ತಾಯಿ ಹಮೀದಾ ಬಾನು ಬೇಗಂ. ಓಕೆ, ಇದಾದ ನಂತರ ಇವನ ಮೊದಲ ರಾಜಧಾನಿ ಯಾವುದಾಗಿತ್ತಂದ್ರೆ ರಾಜಧಾನಿ ಆಗ್ರಾ ಆಗಿತ್ತು. ಆ ನಂತರ ಏನು ಮಾಡ್ತಾನಂದ್ರೆ ಫತೇಪುರ್ ಸಿಕ್ರಿಗೆ ವರ್ಗಾವಣೆ ಮಾಡ್ತಾನೆ. ಫತೇಪುರ್ ಸಿಕ್ರಿ ಇವನ ರಾಜಧಾನಿ. ಮೊದಲ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ನಾವು ಆಗ್ರಾ ಅಂತ ಹೇಳಬೇಕು. ನಂತರ ಏನು ಮಾಡ್ತಾನೆ, ಫತೇಪುರ್ ಸಿಕ್ರಿಯನ್ನು ಏನು ಮಾಡ್ತಾನೆ. ಇನ್ನು ನೆಕ್ಸ್ಟು ಇವನು ಏನು ಮಾಡ್ತಾನೆ, 1556ರಲ್ಲಿ ಎರಡನೇ ಪಾಣಿಪತ್ ಯುದ್ಧವನ್ನು ಗೆಲ್ತಾನೆ. ಎರಡನೇ ಪಾಣಿಪತ್ ಯುದ್ಧದಲ್ಲಿ ಏನು ಮಾಡ್ತಾನೆ ಅಂದ್ರೆ ಇವನು ಅಕ್ಬರ್ನ ಸೇನಾಧಿಪತಿ ಯಾರಿರ್ತಾರಂದ್ರೆ ಸೇನಾಧಿಪತಿ ಬೈರಮ್ ಖಾನ್ ಅಂತ ಇರ್ತಾನೆ. ಬೈರಮ್ ಖಾನ್ ನಡುವೆ ಮತ್ತು ಇನ್ನೂ ಯಾರು, ಹೇಮಚಂದ್ರದು ವಿಕ್ರಮಾದಿತ್ಯ ಅಂತ ಕರೀತಾರೆ. ಇವರ ನಡುವೆ ಏನಾಗುತ್ತಂದ್ರೆ ಅವಾಗ ಏನು ಮಾಡ್ತಾನೆ, ಬೈರಮ್ ಖಾನ್ ಮತ್ತು ಹೇಮಚಂದ್ರ ನಡುವೆ ನಡೆದಾಗ ಬೈರಮ್ ಖಾನ್ ಏನು ಮಾಡ್ತಾನೆ, ಹೇಮಚಂದ್ರನ ಯುದ್ಧದ ಸಮಯದಲ್ಲಿ ಏನಾಗುತ್ತೆ, ಕಣ್ಣಿಗೆ ಬಾಣ ಕುಂತು ಏನಾಗುತ್ತೆ, ಗಾಯಗೊಂಡು ಏನಾಗ್ತಾನೆ ಮೃತಪಡ್ತಾನ. ಅಂದ್ರೆ ಅಲ್ಲೇ ಮೃತಪಡ್ತಾನ ಅಂತ. ಇನ್ನು ನೆಕ್ಸ್ಟು ಇವನ ಸ್ವಲ್ಪ ಆಡಳಿತಗಳ ಬಗ್ಗೆ ನೋಡೋಣ. ಆಡಳಿತ ಬಗ್ಗೆ ನೋಡೋದಾದ್ರೆ ಏನ್ ಮಾಡ್ತಾನೆ, ಮನ್ಸಬ್ಬಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾನಂದ್ರೆ ಜಾತ ಮತ್ತು ಸವಾರ
ಎರಡು ಮಾನದಂಡಗಳನ್ನು ಏನು ಮಾಡ್ತಾನಂದ್ರೆ ಮಾನದಂಡಗಳನ್ನು ಜಾರಿಗೆ ತರ್ತಾನೆ. ಎರಡು ಮಾನದಂಡಗಳನ್ನ ಜಾರಿಗೆ ತರ್ತಾನೆ. ಒಂದು ಮನ್ಸಬಾರಿ ಪದ್ಧತಿ, ಇನ್ನೊಂದು ಜಾತ ಮತ್ತು ಸವಾರ ಅಂತ ಎರಡು ಮಾನದಂಡಗಳನ್ನ ಜಾರಿಗೆ ತರ್ತಾನೆ. ಇನ್ನು ನೆಕ್ಸ್ಟು ಇವನ ಧಾರ್ಮಿಕ ಪಂಥಗಳ ನೋಡ್ಬೇಕಂದ್ರ ಧಾರ್ಮಿಕ ಪಂಥದಲ್ಲಿ ಏನು ಮಾಡ್ತಾನಂದ್ರೆ ದೀನ್ ಇಲಾಹಿ ಅಂತ ಏನು ಮಾಡ್ತಾನಂದ್ರೆ ಒಂದು ಧಾರ್ಮಿಕ ಹೊಸ ಧಾರ್ಮಿಕ ತಂತ್ರವನ್ನು ತರ್ತಾನೆ. ದೀನ್ ಇಲಾಹಿ ಅಂತ ಎಷ್ಟ್ರಾಗ ತರ್ತಾನಂದ್ರೆ 1582ರಾಗ ಹೊಸ ಧಾರ್ಮಿಕ ತಂತ್ರವನ್ನು ತರ್ತಾನ. ಆಮೇಲೆ ನೆಕ್ಸ್ಟ್ ಇದು ಅಷ್ಟೊಂದು ಜನಪ್ರಿಯವಾಗುವುದಿಲ್ಲ ಹೌದಾ. ನೆಕ್ಸ್ಟ್ ಏನು ಮಾಡ್ತಾನಂದ್ರೆ ಜಿಜಿಯಾ ತೆರಿಗೆ ತರ್ತಾನಂತ. ಜಿಜಿಯಾ ತೆರಿಗೆ ಏನಂದ್ರ ಅಂದ್ರೆ ಮುಸ್ಲಿಮೇತರ ಮೇಲಿನ ಜಿಜಿಯಾ ತೆರಿಗೆಯನ್ನು ಮುಸ್ಲಿಮರ ಮೇಲೆ ಇರುವಂಥ ತೆರಿಗೆಯನ್ನು ರದ್ದುಪಡಿಸುವುದು. ಇಲ್ಲಿ ಮುಸ್ಲಿಮರ ಮೇಲೆ ಇರುವ ತೆರಿಗೆಯನ್ನು ರದ್ದುಪಡಿಸುವುದು. ಇನ್ನು ಆಡಳಿತಗಳಲ್ಲಿ ಏನು ಮಾಡ್ತಾನೆ, ಜಿಜಿಯಾ ತೆರಿಗೆಯನ್ನು ರದ್ದುಪಡಿಸ್ತಾನೆ. ಆಮೇಲೆ ಮುಸ್ಲಿಂ ಮೇಲೆ ಇರುವಂಥ ತೆರಿಗೆಯನ್ನು ಏನು ಮಾಡ್ತಾನೆ, ರದ್ದುಪಡಿಸ್ತಾನೆ. ಆಮೇಲೆ ನೆಕ್ಸ್ಟು ದಾಸ್ತಾಲದ್ ಭೂ ಕಂದಾಯ ಅಂತ ಕರೀತಾರೆ. ಇದನ್ನ ತೋದರಮಲ್ಲ ಏನು ಮಾಡ್ತಾನೆ ಅಂದ್ರೆ ಜಾರಿಗೆ ತರ್ತಾನೆ. ದಾಸ್ತಾ ಭೂ ಕಂದಾಯ ಅಂತಂದ್ರೆ ತೋದರಮಲ್ಲ ಜಾರಿಗೆ ತರ್ತಾನೆ. ಇದನ್ನ ತೋದರಮಲ್ಲ ಜಾರಿಗೆ ತರ್ತಾನ. ಹಂಗಂದ್ರೆ ಏನು ದಾಸ್ತಾನು ಭೂ ಕಂದಾಯ ಅಂತಂದ್ರೆ ಏನಂದ್ರೆ 10 ವರ್ಷಗಳ ಸರಾಸರಿ 10 ವರ್ಷಗಳ ಸರಾಸರಿ ಕೃಷಿ ಉತ್ಪನ್ನ ಏನಾಗಿರ್ತೈತಿ, ಉತ್ಪಾದನೆ ಏನಾಗಿರ್ತೈತಲ್ಲ, ಉತ್ಪಾದನೆ ಆಗಿರುತ್ತೆ ಅದರ ಆಧಾರದ ಮೇಲೆ ತೆರಿಗೆಯನ್ನು ನೀಡೋದು. ಆಧಾರದ ಮೇಲೆ ಏನು ಮಾಡೋದು, ತೆರಿಗೆಯನ್ನು ನೀಡೋದು. ಯಾವುದು ದಾಸ್ತಾನ ಭೂ ಕಂದಾಯ ಯಾರು ತರ್ತಾರಂದ್ರೆ ಇದನ್ನ ತೋದರಮಲ್ಲ ಏನು ಮಾಡ್ತಾರೆ, ಜಾರಿಗೆ ತರ್ತಾನೆ. ಆಮೇಲೆ ಇದು 10 ವರ್ಷಗಳ ಸರಾಸರಿ ಉತ್ಪಾದನೆಯ ಮೇಲೆ ಏನು ಮಾಡ್ತಾರೆ, ತೆರಿಗೆಯನ್ನು ನೀಡೋದು. ಇದು ಅಕ್ಬರನ ಆಡಳಿತದಲ್ಲಿ ನಡೀತಕ್ಕಂಥ ಪ್ರಮುಖ ಇದು ಭೂ ಕಂದಾಯಗಳು. ಆಮೇಲೆ ನೆಕ್ಸ್ಟು ಇನ್ನು ಇವನ ಆಸ್ಥಾನದಲ್ಲಿ ನವರತ್ನರು ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅಬುಲ್ ಫಜಲ್ ಅಂತ ಏನೊಬ್ರು ಕವಿ ಇರ್ತಾರ. ಅವರು ಏನು ಮಾಡ್ತಾರಂದ್ರೆ ಅಕ್ಬರ್ ನಾಮ ಅಂತ ಕೃತಿ ಬರೀತಾರೆ. ಅಕ್ಬರ್ ನಾಮ ಅಂತ ಒಂದು ಕೃತಿಯನ್ನು ಬರೀತಾರೆ. ಇದು ಅಕ್ಬರ್ ನಾಮ ಯಾರಿಗೆ ಸಂಬಂಧಿಸುತ್ತೆ ಅಂದ್ರೆ ಅಕ್ಬರನ ಜೀವನ ಚರಿತ್ರೆ ಬಗ್ಗೆ ಸಂಬಂಧಿಸುತ್ತೆ. ಅಕ್ಬರನ ಜೀವನ ಚರಿತ್ರೆ ಬಗ್ಗೆ. ಇದು ಸ್ವಲ್ಪ ಇದಾಗತ್ತೆ. ಈಗ ಫಸ್ಟ್ ಟೈಮ್ ಮಾಡ್ತಾರೆ, ಮುಂದೆ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಮಾಡ್ಬೋದು. ಇನ್ನು ಪ್ರಮುಖವಾಗಿ ಇನ್ನೊಬ್ರು ಯಾರಂತ ತಾನ್ಸೇನ್ ನೋಡು.
ತಾನ್ಸೇನ್ ಅವರು ಈ ಅರಮನೆಯ ಸಂಗೀತಗಾರ ಆಗಿರ್ತಾರೆ. ಅಕ್ಬರನ ಅರಮನೆಯ ಸಂಗೀತಗಾರನಾಗಿರ್ತಾನೆ. ಇದು ಅಕ್ಬರನ ಒಂದು ಆಡಳಿತ ಮತ್ತು ಅವನ ಧಾರ್ಮಿಕ ತತ್ವಗಳು ಮತ್ತು ಆಮೇಲೆ ನೆಕ್ಸ್ಟ್ ಅವನ ನವರತ್ನ ಆಸ್ಥಾನದಲ್ಲಿ ಇರ್ತಕ್ಕಂಥ. ಆಮೇಲೆ ಯಾರು ಇರ್ತಾರ ಅಂದ್ರೆ ಅಲ್ಲಿ ರಾಜ ತೋದರಮಲ್ಲ, ಆಮೇಲೆ ನೆಕ್ಸ್ಟ್ ಬೀರ್ಬಲ್ಲ, ಇವರೆಲ್ಲರೂ ಏನಂತ ಆಮೇಲೆ ನೆಕ್ಸ್ಟ್ ರಾಜ ಮಾನ್ಸಿಂಗ್ ಅವರು, ಇವರೆಲ್ಲ ಏನಂತ ನವರತ್ನಗಳಲ್ಲಿ ಇವರು ಒಂದು ಪ್ರಮುಖವಾದ ವ್ಯಕ್ತಿಗಳಾಗಿರ್ತಾರೆ. ಆದರೆ ನಾನು ಮೇನ್ ಅಷ್ಟೇ ಹೇಳ್ತಾ ಹೋಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಇದಾದ ನಂತರ ಎರಡನೇ ಕ್ವಶನ್ ನೋಡ್ರಿ, ಗಾರೋ ಮತ್ತು ಖಾಸಿ ಬೆಟ್ಟಗಳು ಈ ಕೆಳಗಿನ ಯಾವ ಶ್ರೇಣಿಯಲ್ಲಿ ಬರುತ್ತವೆ ಅಂತ ಕೇಳಿದ್ದಾರೆ, ಯಾವ ಭಾಗವಾಗಿದೆ ಅಂತ ಕೇಳಿದ್ದಾರೆ. ಹೌದಾ, ನೋಡ್ರಿ, ಗಾರೋ ಮತ್ತು ಖಾಸಿ ಬೆಟ್ಟಗಳು ಈ ಕೆಳಗಿನ ಯಾವ ಶ್ರೇಣಿಯ ಭಾಗವಾಗಿದೆ ಅಂತ ಕೇಳಿ. ಇದರ ಆನ್ಸರ್ ಏನು? ಮೇಘಾಲಯ ಪೀಠಭೂಮಿ ಅಂತ ನೋಡ್ರಿ. ಈ ಮೇಘಾಲಯದಲ್ಲಿ ಏನಾಗುತ್ತೆ, ಗಾರೋ ಮತ್ತು ಖಾಸಿ ಬೆಟ್ಟಗಳು ಬರ್ತಾವ. ಈ ಗಾರೋ ಮತ್ತು ಖಾಸಿ ಬೆಟ್ಟಗಳು ಅಂತಂದ್ರೆ, ಈ ಗಾರೋ ಬೆಟ್ಟಗಳು ಎಲ್ಲಿ ಬರ್ತಾವ ಅಂತಂದ್ರ, ಗಾರೋ ಬೆಟ್ಟಗಳು ಎಲ್ಲಿ ಬರ್ತಾವ ಅಂತಂದ್ರ ಇವು ಪಶ್ಚಿಮ ಮೇಘಾಲಯದಲ್ಲಿ ಬರ್ತಾವ. ಪಶ್ಚಿಮ ಮೇಘಾಲಯದಲ್ಲಿ ಆಮೇಲೆ ಮತ್ತ ನೆಕ್ಸ್ಟ್ ಖಾಸಿ ಬೆಟ್ಟಗಳು ಎಲ್ಲಿ ಬರ್ತಾವ ಅಂದ್ರ ಖಾಸಿ ಬೆಟ್ಟಗಳು ಇಲ್ಲಿವೇ ಬರ್ತಾವ ಅಂದ್ರ ಮಧ್ಯ ಮೇಘಾಲಯದಲ್ಲಿ ಬರ್ತಾವೆ. ಮಧ್ಯ ಮೇಘಾಲಯದಲ್ಲಿ ಬರ್ತಾವ. ಇನ್ನ ಪೂರ್ವ ಮೇಘಾಲಯದಲ್ಲಿ ಯಾವ ಬೆಟ್ಟಗಳು ಬರ್ತಾವ ಅಂದ್ರ ಜೋಂತಿಯಾ ಬೆಟ್ಟಗಳು ನೋಡ್ರಿ. ಜೋಂತಿಯಾ ಬೆಟ್ಟಗಳು ಎಲ್ಲಿ ಬರ್ತಾವ ಅಂದ್ರೆ ಪೂರ್ವ ಮೇಘಾಲಯದಲ್ಲಿ ಬರ್ತಾವ. ನೋಡ್ರಿ, ಈ ಗಾರೋ ಮತ್ತು ಖಾಸಿ ಬೆಟ್ಟಗಳು ನೋಡ್ರಿ, ಈ ಗಾರೋ ಬೆಟ್ಟಗಳು ಎಲ್ಲಿ ಬರ್ತಾವ ಅಂದ್ರೆ ಪಶ್ಚಿಮ ಮೇಘಾಲಯದಲ್ಲಿ ಬರ್ತಾವ. ಆಮೇಲೆ ಈ ಖಾಸಿ ಬೆಟ್ಟಗಳು ಎಲ್ಲಿ ಬರ್ತಾವ ಅಂದ್ರೆ ಮಧ್ಯ ಮೇಘಾಲಯದಲ್ಲಿ ಬರ್ತಾವ. ಆಮೇಲೆ ಜೋತಿಯಾ ಬೆಟ್ಟಗಳು ಎಲ್ಲಿ ಬರ್ತಾವ ಅಂದ್ರೆ ಪೂರ್ವ ಮೇಘಾಲಯದಲ್ಲಿ ಏನ್ ಮಾಡ್ತಾವ, ಅಲ್ಲಿ ಬರ್ತಾವ. ಈ ಪೂರ್ವ ಬೆಟ್ಟಗಳ ಮೇಘಾಲಯದಲ್ಲಿ ಏನ್ ಮಾಡ್ತಾವ, ಅಲ್ಲಿ ಬರ್ತಾವ. ಹಂಗಾದ್ರೆ ನಾವು ಇದು ಕ್ಲಿಯರ್ ಆಯ್ತು, ಗಾರೋ ಮತ್ತು ಖಾಸಿ ಬೆಟ್ಟಗಳು ಮೇಘಾಲಯ ಪೀಠ ಭೂಮಿಯಲ್ಲಿ ಬರ್ತಾವ. ಅದು ಎಲ್ಲಿ? ಖಾಸಿ ಬೆಟ್ಟಗಳು ಇಲ್ಲಿ ಬರ್ತಾವ. ಇನ್ನು ಗಾರೋ ಬೆಟ್ಟಗಳು ಪಶ್ಚಿಮ ಮೇಘಾಲಯದಲ್ಲಿ, ಆಮೇಲೆ ಖಾಸಿ ಬೆಟ್ಟಗಳು ಮಧ್ಯ ಮೇಘಾಲಯದಲ್ಲಿ, ಆಮೇಲೆ ಜೋಂತಿಯಾ ಬೆಟ್ಟಗಳು ಪೂರ್ವ ಮೇಘಾಲಯದಲ್ಲಿ ಬರ್ತಾವ. ಇನ್ನು ನೆಕ್ಸ್ಟ್ ನಾವು ನೋಡೋಣ ಸಾತ್ಪುರ್ ಶ್ರೇಣಿಗಳ ಬಗ್ಗೆ ನೋಡೋಣ. ಸ್ವಲ್ಪ ಸಾತ್ಪುರ್ ಬಗ್ಗೆ ನೋಡೋಣ. ಏನು ಸಾತ್ಪುರ್ ಶ್ರೇಣಿ ಅಂತಂದ್ರ ನೋಡ್ರಿ, ಈ ಸಾತ್ಪುರ್ ಶ್ರೇಣಿಯು ಮಧ್ಯ ಪ್ರಮುಖದ ಪರ್ವತವಾಗಿದೆ. ಈ ಸಾತ್ಪುರ್ ಶ್ರೇಣಿಯನ್ನ ನಾವು ಏನಂತ ಕರಿತೀವಿ? 7 ಮಡಿಕೆಗಳು ಅಂತ ಕರಿತೀವಿ. 7 ಮಡಿಗಳು ಅಂತ ಕರಿತೀವಿ. ಸಾತ್ಪುರ್, ಹೌದಾ, 7 ಮಡಿಗಳು ಅಂತ ಕರಿತೀವಿ. 7 ಫೋಲ್ಡ್ ಅಂತ ಕರಿತೀವಿ. 7 ಫೋಲ್ಡ್ಸ್ ಅಂತ ಕರಿತೀವಿ. ಓಕೆ. ಇನ್ನು ನೆಕ್ಸ್ಟು ಇದು ಎಲ್ಲಿ ಹರಡೈತೆ ಅಂದ್ರೆ, ಎಲ್ಲಿಂದ ಎಲ್ಲಿವರೆಗೆ ಹರಡೈತೆ ಅಂದ್ರೆ, ಇದು ಆರಂಭವಾಗುವುದು ಎಲ್ಲಿ ಅಂದ್ರೆ ಗುಜರಾತ್ ಒಳಗೆ. ಗುಜರಾತದಿಂದ ಎಲ್ಲಿ? ಮಧ್ಯಪ್ರದೇಶ, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ನೆಕ್ಸ್ಟ್ ಛತ್ತೀಸ್ಗಢ ಅವರೆಗೆ ಏನಾಗೈತೆ ಅಂದ್ರೆ ಹರಡೈತಿ. ಸಾತ್ಪುರ್ ಶ್ರೇಣಿ 7 ಮಡಿಕೆಗಳಂತ ಕರಿತೀವಿ ಇದನ್ನ. ಆಮೇಲೆ ಇದು ಎಲ್ಲಿಂದ? ಗುಜರಾತು, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಛತ್ತೀಸ್ಗಢಲ್ಲಿ ಹರಡೈತಿ. ಇನ್ನು ನೆಕ್ಸ್ಟು ಇದಾದ ನಂತರ ಏನಾಗುತ್ತಾ, ಇನ್ನು ಉತ್ತರ ಭಾರತ ವಿಂಧ್ಯ ಪರ್ವತ ಶ್ರೇಣಿ ಮತ್ತು ದಕ್ಷಿಣ ಭಾರತದಲ್ಲಿ ಏನಂದ್ರೆ ದಕ್ಕನ್ ಪ್ರಸ್ಥಭೂಮಿ ಇದೆ. ಈ ಸಾತ್ಪುರ್ ಶ್ರೇಣಿಯಲ್ಲಿ ಉತ್ತರದಲ್ಲಿ
ವಿಂಧ್ಯ ಪರ್ವತ, ಆಮೇಲೆ ನೆಕ್ಸ್ಟು ದಕ್ಷಿಣದಲ್ಲಿ ಯಾವುದು ಡಕ್ಕನ್ ಪ್ರಸ್ಥಭೂಮಿ ನೋಡ್ರಿ, ಡಕ್ಕನ್ ಪ್ರಸ್ಥಭೂಮಿ ಇದೆ. ಹೌದಾ? ಇದರ ಪ್ರಮುಖ ಶಿಖರ ಯಾವುದು ಅಂತ ನೋಡೋಣ. ಇದರ ಪ್ರಮುಖ ಶಿಖರ ಯಾವುದು ಅಂದ್ರ ಪ್ರಮುಖ ಶಿಖರ ಅದು ಧೂಪ್ಗರ್ ನೋಡ್ರಿ. ಇಲ್ಲಿ ಒಂದು ಪ್ರಮುಖ ಶಿಖರ ಪರ್ವತ, ಇದು ಸಾತ್ಪುರ್ ಪರ್ವತ ಶ್ರೇಣಿಯ ಪ್ರಮುಖ ಶಿಖರ. ಇದು ಎತ್ತರ ಎಷ್ಟೈತೆ ಅಂದ್ರ 1350. ಮೀಟರ್. ಇದು ಸಾತ್ಪುರ್ ಶ್ರೇಣಿಯ ಅತಿ ಎತ್ತರದ ಏನು ಧೂಪ್ಗರ್ ಅನ್ನೋದು ಸಾತ್ಪುರ್ ಶ್ರೇಣಿಯ ಅತಿ ಎತ್ತರದ ಶಿಖರ ಅಂತ ಧೂಪ್ಗರ್. ಇನ್ನು ನೆಕ್ಸ್ಟು ಇದು ಪ್ರಮುಖ ಶ್ರೇಣಿಗಳು ಅಂದ್ರೆ ಈ ಶ್ರೇಣಿಯಲ್ಲಿ ಪ್ರಮುಖ ಬೆಟ್ಟಗಳು ಬರ್ತಾವ. ಹೌದಾ? ಯಾವವು ಅಂತಂದ್ರ ನೋಡ್ರಿ, ಬೆಟ್ಟಗಳು ಒಂದನೇದು ಮಹಾದೇವ್ ಬೆಟ್ಟ, ಆಮೇಲೆ ನೆಕ್ಸ್ಟ್ ಮೈಕಾಲ್ ಬೆಟ್ಟ, ಮೈಕಾಲ್ ಹಿಲ್ಸ್ ಅಂತ ಕರಿತೀವಿ, ಮೈಕಾಲ್ ಬೆಟ್ಟಗಳು. ಆಮೇಲೆ ನೆಕ್ಸ್ಟ್ ಇನ್ನೊಂದು ರಾಜ್ ಪಿಪ್ಲಾ ಬೆಟ್ಟಗಳು. ಹೌದಾ? ಇವು ನಾವು ಏನ್ ಮಾಡ್ತೀವಿ ಅಂದ್ರ ಮಹಾದೇವ್ ಬೆಟ್ಟ, ಮೈಕಾಲ್ ಬೆಟ್ಟ ಮತ್ತು ರಾಜ್ ಪಿಪ್ಲಾ ಬೆಟ್ಟಗಳು, ಇವು ಏನ್ ನೋಡ್ತೀವಿ ಅಂದ್ರ ಈ ಪರ್ವತದ ಬೆಟ್ಟಗಳನ್ನ ನೋಡ್ತೀವಿ ನಾವು. ಇನ್ನು ಪ್ರಮುಖ ನದಿಗಳು ಯಾವ ಬರ್ತಾವ ಅಂದ್ರ ಪ್ರಮುಖ ನದಿಗಳು ಒಂದು ನರ್ಮದಾ ನದಿ ನೋಡ್ರಿ, ನರ್ಮದಾ ನದಿ. ಇನ್ನೊಂದು ತಾಪ್ತಿ ನದಿ. ಇವೆರಡು ಏನಂದ್ರ ಇವು ಪ್ರಮುಖ ನದಿಗಳು. ಇದು ಸಾತ್ಪುರ್ ಶ್ರೇಣಿಯ ನಡೀತಾವೆ. ಇನ್ನು ಈ ವಿಂಧ್ಯ ಮತ್ತು ಮಧ್ಯ ಕಣಿವೆಯಲ್ಲಿ ನಡೀತದೆ. ಇದು ಯಾವುದು ನರ್ಮದಾ ನದಿ ಬಗ್ಗೆ ಹೇಳೋದಾದ್ರೆ ಈ ನರ್ಮದಾ ನದಿ ಇದೆಯಲ್ಲ, ಈ ನರ್ಮದಾ ನದಿ ಸಾತ್ಪುರ್ ಮತ್ತು ವಿಂಧ್ಯ ಪರ್ವತಗಳ ಮಧ್ಯೆ ಏನಾಗುತ್ತೆ ಹರಿತದೆ. ಇದು ಯಾವುದು? ಇದು ಸಾತ್ಪುರ್ ಶ್ರೇಣಿಯ ನದಿಯ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಹೊಸದಾಗಿ ಟೈಪ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಹಂಗಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ನರ್ಮದಾ ನದಿ ಏನಾಗುತ್ತೆ ಅಂದ್ರೆ ಸಾತ್ಪುರ್ ಪ್ಲಸ್ ವಿಂಧ್ಯ ಇದರ ನಡುವೆ ಏನಾದಂತ ಹರಿತದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ತಾಪ್ತಿ ನದಿ ದಕ್ಷಿಣ ಭಾಗದಲ್ಲಿ ಹರಿತದೆ. ತಪ್ತಿ ನದಿ ಇದು ಸಾತ್ಪುರ್ ಶ್ರೇಣಿಯ ದಕ್ಷಿಣ ಭಾಗದಲ್ಲಿ ಹರಿಯುತ್ತದೆ. ಏನಾಗಿದೆ ಹರಿಯುತ್ತದೆ. ಓಕೆ, ಇದು ಒಂದು ವಿಶೇಷತೆ. ಈ ಸಾತ್ಪುರ್ ಶ್ರೇಣಿಯ 7 ಮಡಿಕೆಗಳಂತ ಕರಿತೀವಿ. ಇದು ಎಲ್ಲಿಂದ ಎಲ್ಲಿವರೆಗೆ ಹರಡೈತಿ? ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢವರೆಗೆ. ಆಮೇಲೆ ಉತ್ತರದಲ್ಲಿ ವಿಂಧ್ಯ ಪರ್ವತ ಇದೆ, ದಕ್ಷಿಣದಲ್ಲಿ ಡಕ್ಕನ್ ಪ್ರಸ್ಥಭೂಮಿ ಇದೆ. ಇದರ ಬೆಟ್ಟಗಳು ಯಾವ ಅಂತ ನೋಡಬೇಕಾದ್ರೆ ಮಹಾದೇವ್ ಬೆಟ್ಟ, ಮೈಕಾಲ್ ಬೆಟ್ಟ ಮತ್ತು ರಾಜ್ ಪಿಪ್ಲಾ ಬೆಟ್ಟ. ಇನ್ನು ಇದರ ದೊಡ್ಡ ಶಿಖರ ಯಾವುದು ಅಂದ್ರ ಇದರ ಅತಿ ದೊಡ್ಡ ಶಿಖರ ಧೂಪ್ಗರ್ ನೋಡ್ರಿ. ಹೌದಾ? ಅದು ಎಷ್ಟಿದೆ ಅಂದ್ರ
1350 ಮೀಟರ್. ಓಕೆ, ಇನ್ನು ನೆಕ್ಸ್ಟು ಇಲ್ಲಿ ಪ್ರಮುಖ ನದಿಗಳಂತ ಬಂದಾಗ ನಾವು ನರ್ಮದಾ ನದಿ ನೋಡ್ತೀವಿ, ಆಮೇಲೆ ತಾಪಿ ನದಿ ನೋಡ್ತೀವಿ. ಇದು ನರ್ಮದಾ ನದಿ ಸಾತ್ಪುರ್ ಮತ್ತು ವಿಂಧ್ಯ ಪರ್ವತಗಳ ನಡುವೆ ಇರ್ತೈತಿ. ಆಮೇಲೆ ಈ ತಪ್ತಿ ನದಿ ಏನಾಗುತ್ತೆ, ತಪ್ತಿ ನದಿ ಸಾತ್ಪುರ್ ಶ್ರೇಣಿಯ ದಕ್ಷಿಣ ಭಾಗದಲ್ಲಿ ಹರಿಯುತ್ತದೆ. ಇದು ನಮಗಿಷ್ಟು ಗೊತ್ತಿರಬೇಕು. ಇನ್ನು ನೆಕ್ಸ್ಟು ಯಾವ್ದಂತಂದ್ರೆ ವಿಂಧ್ಯ ಪರ್ವತ ನೋಡ್ರಿ. ಈ ವಿಂಧ್ಯ ಪರ್ವತ ಸೇಮ್ ಆಸ್ ಇಟ್ ಇಸ್ ಸಾತ್ಪುರ್ ಶ್ರೇಣಿ ತರಾನೇ, ಬಟ್ ಏನಂತಂದ್ರೆ ಸ್ವಲ್ಪ ಚೇಂಜಸ್. ಏನಂದ್ರೆ ಇದು ವಿಂಧ್ಯ ಪರ್ವತ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನಡುವಿನ ಅಂದ್ರೆ ಭೌಗೋಳಿಕವಾಗಿ ನಾವು ನೋಡ್ಬೇಕಾ ಅತಿ ಹೆಚ್ಚು ಮಧ್ಯಪ್ರದೇಶದಲ್ಲಿ ಐತಿದು. ಹೌದಾ? ಯಾವ್ದಂದ್ರ ಈ ವಿಂಧ್ಯ ಪರ್ವತ ಎಲ್ಲಿ ಅಂದ್ರ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನಡುವೆ. ನೋಡಿ, ಉತ್ತರ ಭಾರತ ಮತ್ತು ಇನ್ನೊಂದು ದಕ್ಷಿಣ ಭಾರತದ ನಡುವೆ. ಇದೆ. ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಹೇಳೋದಾದ್ರೆ ಇದು ಗುಜರಾತ್ನಿಂದ ಪೂರ್ವದ ಉತ್ತರ ಪ್ರದೇಶ, ಬಿಹಾರ ಇಲ್ಲಿ ವಿಸ್ತರಿಸಿದೆ. ಅತಿ ಹೆಚ್ಚು ಎಲ್ಲೈತೆ ಅಂದ್ರೆ ಇದು ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಏನಾಗೈತೆ ಅಂದ್ರೆ ನಾವು ಕಂಡು ಬರ್ತೈತಿ. ಇನ್ನು ನೆಕ್ಸ್ಟ್ ಪಶ್ಚಿಮ ಗುಜರಾತ್ನಿಂದ ಪೂರ್ವದ ಉತ್ತರ ಪ್ರದೇಶ ಮತ್ತು ಬಿಹಾರದವರೆಗೆ ನೋಡಿ. ಎಲ್ಲಿ ಅಂದ್ರ ಪಶ್ಚಿಮ ಗುಜರಾತ್ನಿಂದ ಎಲ್ಲಿವರೆಗೆ? ಉತ್ತರ ಪ್ರದೇಶದ ಪೂರ್ವದ ಉತ್ತರ ಪ್ರದೇಶ, ಆಮೇಲೆ ನೆಕ್ಸ್ಟ್ ಬಿಹಾರ್ವರೆಗೆ ಹರಡಿದೆ. ಹರಡೈತಿ. ಇದನ್ನ ನಾವೇನ್ ಮಾಡ್ತೀವಿ, ವಿಂಧ್ಯ ಪರ್ವತ ಬಗ್ಗೆ ಸ್ವಲ್ಪ ನೋಡ್ತೀವಿ. ಇದು ಇನ್ನೊಂದು ವಿಶೇಷತೆ ಅಂದ್ರೆ ಇದು ಮರಳುಗಲ್ಲು ಅಂದ್ರೆ ಮರಗಲ್ಲು ಅಂತ ಸ್ಟ್ಯಾಂಡ್ ಸ್ಟೋನ್ ಅಂತ ಹೇಳ್ತೀವಲ್ಲ, ಆ ಸ್ಟ್ಯಾಂಡ್ ಸ್ಟೋನ್ ಶಿಲೆಗಳಿಂದ ಏನಾಗಿದೆ ಅಂದ್ರೆ ಇದು ಆವೃತವಾಗಿದೆ, ಅದರಿಂದ ನಿರ್ಮಾಣವಾಗಿದೆ. ಇದನ್ನ ಸ್ಟ್ಯಾಂಡ್ ಸ್ಟೋನ್ ಮರಗಲ್ಲು ಅಂತ ಕರಿತೀವಿ. ಇದನ್ನು ಮರಗಲ್ಲು ಶಿಲೆಗಳಿಂದ ಆವೃತವಾಗಿದೆ, ಶಿಲೆಗಳಿಂದ ನಿರ್ಮಾಣವಾಗಿದೆ. ಓಕೆ, ಇನ್ನು ನೆಕ್ಸ್ಟು ಇಲ್ಲಿ ನದಿಗಳು ಬಂದ್ರೆ, ನದಿಗಳ ಬಗ್ಗೆ ಬಂದಾಗ ನದಿಗಳು ನೋಡ್ರಿ. ನದಿಗಳು ಬಂದಾಗ ನಾವು ಗಂಗಾ ನದಿ ಮತ್ತು ಯಮುನಾ ನದಿ ಅಂತ ನೋಡ್ತೀವಿ. ಗಂಗಾ ನದಿ ಮತ್ತು ಯಮುನಾ ನದಿ. ಗಂಗಾ ಮತ್ತು ಯಮುನಾ ನದಿಯನ್ನು ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ನರ್ಮದಾ ನದಿ. ಇಲ್ಲಿ ನರ್ಮದಾ ನದಿ ಏನಾಗುತ್ತಂದ್ರ ವಿಂಧ್ಯ ಮತ್ತು ಸಾತ್ಪುರ್ ಪರ್ವತಗಳ ರಿಫ್ಟ್ ಕಣಿವೆಯಲ್ಲಿ ಹರಿಯುತ್ತದೆ. ಇದನ್ನ ಆವಾಗಲೇ ಹೇಳಿದೆ ಅಲ್ಲ, ನರ್ಮದಾ ನದಿ ಅಲ್ಲಿಂದ ಹರಿತದೆ. ಇನ್ನ ಅದಾದ ನಂತರ ಇಲ್ಲಿ ಒಂದು ಶಿಖರ ಬರ್ತತಿ. ಯಾವ್ದಂದ್ರ ಕಾಲ್ಮಾರ್ ಶಿಖರ. ಕಾಲ್ಮಾರ್ ಶಿಖರ ಅಂತ ಬರ್ತತಿ. ಇದು ವಿಂಧ್ಯ ಪರ್ವತದ ಅತಿ ಎತ್ತರ ಶಿಖರ. ಕಾಲ್ಮಾರ ಶಿಖರ ಇದು ವಿಂಧ್ಯ ಪರ್ವತ ಅತಿ ಎತ್ತರ ಶಿಖರ, ಅತಿ ಎತ್ತರದ ಶಿಖರ ಕಾಲ್ಮಾರ್. ಓಕೆ, ಇಷ್ಟು ಏನಂದ್ರ ಇದು ವಿಂಧ್ಯ ಪರ್ವತದ ಇದು ಭಾರತದ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನಡುವೆ ಭೌಗೋಳಿಕವಾಗಿ ಹರಡೈತಿ. ಆಮೇಲೆ ನೆಕ್ಸ್ಟ್ ಇದು ಎಲ್ಲಿಂದ ಅತಿ ಹೆಚ್ಚೈತೆ ಅಂದ್ರೆ ಮಧ್ಯಪ್ರದೇಶದ
ಮಧ್ಯಪ್ರದೇಶ ಅತಿ ಹೆಚ್ಚು ಹರಡಿ, ಆಮೇಲೆ ನೆಕ್ಸ್ಟ್ ಪಶ್ಚಿಮ ಗುಜರಾತ್ನಿಂದ ಪೂರ್ವದ ಉತ್ತರ ಪ್ರದೇಶ ಮತ್ತು ಬಿಹಾರದವರೆಗೆ ಹರಡೈತಿ. ಆಮೇಲೆ ಇದು ಯಾವ ಕಲ್ಲುಗಳಿಂದ ಶಿಲೆಗಳಿಂದ ನಿರ್ಮಿತವಾಗೈತೆ ಅಂದ್ರೆ ಮರಳುಗಲ್ಲು ನೋಡ್ರಿ. ಮರಗಲ್ಲು ಇದರಿಂದ ಏನಾಗಿದೆ, ಶಿಲೆಗಳಿಂದ ಇದಾಗೈತಿ. ಇದರ ಪ್ರಮುಖ ನದಿಗಳು ಯಾವ ಅಂತ ಗಂಗಾ ನದಿ ಮತ್ತು ಯಮುನಾ ನದಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ವಿಂಧ್ಯ ಪರ್ವತದ ಅತಿ ಎತ್ತರದ ಶಿಖರ ನೋಡ್ರ ನಾವೇನ್ ಮಾಡ್ತೀವಿ, ಅದು ಕಾಲ್ಮಾರ್ ಶಿಖರ ನೋಡ್ರಿ. ಇಷ್ಟು ನಮ್ಗೆ ಏನು ಗೊತ್ತಿರಬೇಕಾದದ್ದು. ಇನ್ನು ನೆಕ್ಸ್ಟ್ ಪೂರ್ವಘಟ್ಟದ ಬಗ್ಗೆ ಬಂದಾಗ, ಈ ಪೂರ್ವಘಟ್ಟ ಶಿಖರದ ಬಗ್ಗೆ ಬಂದಾಗ, ಪೂರ್ವಘಟ್ಟಗಳ ಬಂದಾಗ ನಾವು ನೋಡ್ರಿ ಈ ಪೂರ್ವಘಟ್ಟಗಳು ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರಮುಖ ನದಿಗಳಿಂದ ಛೇದಿಸೈತಿ ಇದು. ಹೌದಾ, ಪ್ರಮುಖ ನದಿಗಳಿಂದ ಏನಾಗೈತಿ, ಇದು ಛೇದಿಸೈತಿ ನೋಡಿ. ಪೂರ್ವಘಟ್ಟಗಳು ಪ್ರಮುಖ ನದಿಗಳು ಯಾವ ಅಂತಂದ್ರ ಒಂದು ಮಹಾನದಿ, ಇನ್ನೊಂದು ಗೋದಾವರಿ, ಮೂರನೇದು ಕೃಷ್ಣಾ ನದಿ, ಇನ್ನೊಂದು ಕಾವೇರಿ ನದಿ. 4 ಕಾವೇರಿ ನದಿ. ಟೋಟಲ್ ಇವು 4 ನದಿಗಳು ಇರೋದ್ರಿಂದ ಇದು ಏನಾಗೈತೆ ಅಂದ್ರೆ ಛೇದಿಸಿತಿ ಅಂದ್ರೆ ಬಿಡಿ ಭಾಗಗಳಾಗಿ ಬಿಟ್ಟೈತಿ, ಅಂದ್ರೆ ಭಾಗವಾಗೈತಿ. ಈಗ ಹೆಂಗ ಪಶ್ಚಿಮ ಘಟ್ಟಗಳು ಎತ್ತರಕ್ಕೆ ಹೆಂಗಿದೆಯಲ್ಲ ಹಂಗೆ ಇದು ಎತ್ತರಕ್ಕಿಲ್ಲ, ಹೌದಾ, ಕಡಿಮೆ ಎತ್ತರ ಇದೆ. ಸೊ ಹಂಗಾಗಿ ಇದು ಏನಾಗಿದೆ ಅಂತಂದ್ರೆ ಅತಿ ಅಂದ್ರೆ ನದಿಗಳು ಹರಿಯೋದ್ರಿಂದ ಏನಾಗಿದೆ, ಇದು ಛೇದಿಸಿತಿ. ಹೌದಾ. ಇನ್ನ ಮಹಾನದಿ ಬಗ್ಗೆ ನಾವು ನೋಡ್ಬೇಕಂದ್ರ, ಈ ಮಹಾನದಿ ಬಗ್ಗೆ ನೋಡ್ಬೇಕಂದ್ರ ಮಹಾನದಿಯು ಏನಾಗಿದೆ ಛತ್ತೀಸ್ಗಢದ ಎಲ್ಲಿ ಮಹಾನದಿ ನೋಡ್ರಿ, ಛತ್ತೀಸ್ಗಢಲ್ಲಿ ಯಾವುದು ದಮ್ದಾರಿಯ ಜಿಲ್ಲೆಯ ಯಾವುದು ಪರ್ಷಿಯಾ ಗ್ರಾಮ ಬಳಿ ಅದು ಏನಾಗುತ್ತೋ ಹುಟ್ಟುತ್ತದ. ಅದು ಸಿವಾಹ ಬೆಟ್ಟಗಳು ಅಂತ ಕರೀತಾರೆ. ಸಿವಾಹ ಬೆಟ್ಟಗಳು ಅಂತ ಕರೀತಾರೆ. ಅಲ್ಲಿ ಏನಾಗುತ್ತಾ, ಇದು ಛತ್ತೀಸ್ಗಢದ ಧಮ್ತಾರಿಯ ಜಿಲ್ಲೆ ಸಿವಾಹ ಬೆಟ್ಟಗಳಲ್ಲಿ ಏನಾಗುತ್ತಾ ಮಹಾನದಿಯನ್ನ ಹುಟ್ಟುತ್ತ. ಆಮೇಲೆ ಇದು ಎಷ್ಟು ಮೀಟರ್ ಆಗಿ ಹರಿತದಂತರ, ಎಷ್ಟು ಕಿಲೋಮೀಟರ್ ಅಂದ್ರೆ 851ರಿಂದ 860 ಕಿಲೋಮೀಟರ್. ಹೌದಾ, ಕಿಲೋಮೀಟರ್ ಬೆಟ್ಟವನ್ನು ಇನ್ನು ಪೂರ್ವಕ್ಕೆ ಹರಿಯುತ್ತದೆ. ಇಷ್ಟು ಏನು ನಾವು ಈ ಮೇನ್ಸ್ ಹೇಳ್ತಾ ಹೋದ್ರೆ, ಕೃಷ್ಣಾ ನದಿಯಲ್ಲಿ ಹುಟ್ಟುತ್ತಂದ್ರ ಪರ್ಯಾಯ ದ್ವೀಪ ಭಾರತದ ಪ್ರಮುಖ ನದಿ ಮಹಾಬಲೇಶ್ವರ, ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತದ ಕೃಷ್ಣಾ ನದಿ. ಹೌದಾ. ಆಮೇಲೆ ನೆಕ್ಸ್ಟ್ ಕಾವೇರಿ ತಲಕಾವೇರಿಯಲ್ಲಿ ಹುಟ್ಟುತ್ತಾ. ಗೋದಾವರಿಯಲ್ಲಿ ಅಂದ್ರೆ ದಕ್ಷಿಣ ಗಂಗೆ ಅಂತ ಕರಿತೀವಿ. ಇದನ್ನ ಭಾರತದ 2ನೇ ಅತಿ ಉದ್ದವಾದ ನದಿ ಅಂತ ಕರಿತೀವಿ. ಮಹಾರಾಷ್ಟ್ರದ ಘಟ್ಟದಲ್ಲಿ ತ್ರಿಭಂಗೇಶ್ವರ ಹುಟ್ಟುತ್ತದ, ಅಲ್ಲಿ ತ್ರಿಕಂಬೇಶ್ವರದಲ್ಲಿ ಹುಟ್ಟುತ್ತದೆ, ಅದು ಬಂಗಾಳ ಕೊಲ್ಲಿಯನ್ನ ಸೇರ್ತದ. ಇದು ಆಂಧ್ರ ಪ್ರದೇಶ ಅಂತರದೇವಿ ಬಳಿ ಬಂಗಾಳ ಕೊಲ್ಲಿಯನ್ನ ಸೇರ್ತದ. ಯಾವುದು ಗೋದಾವರಿ ನದಿ. ಇದು ನಮ್ಗೆ ಗೊತ್ತಿರ್ಬೇಕು ಅದು. ಆಮೇಲೆ ಕಾವೇರಿ ನದಿ, ಆಮೇಲೆ ಕೃಷ್ಣಾ ನದಿ, ಗೋದಾವರಿ ನದಿ, ಇದು ನಮಗೆ ಗೊತ್ತಿರ್ಬೇಕು. ಓಕೆ. ಇನ್ನು ನೆಕ್ಸ್ಟು ಭಾರತ ಸಂವಿಧಾನದ ಯಾವ ಭಾಗವು ಭಾರತ ಪ್ರಾಂತ್ಯಗಳಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಬಗ್ಗೆ ವ್ಯವಹರಿಸುತ್ತದೆ ಅಂತ ಕೇಳಿದ್ದಾರೆ. ಹೌದಾ. ಏನು ಅಂತಂದ್ರೆ
ಭಾರತ ಸಂವಿಧಾನದಲ್ಲಿ ಭಾಗಗಳಲ್ಲಿ ನೋಡ್ಬೇಕಂದ್ರೆ ನಾವು ಈ ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಹಾರಗಳಲ್ಲಿ ವ್ಯವಹರಿಸೋದಂತಂದ್ರೆ ಯಾವುದಂದ್ರೆ ನಾವು ಯಾವ್ದನ್ನ ನೋಡ್ತೀವಿ ಅಂದ್ರೆ ಭಾಗ 13ರಲ್ಲಿ ನೋಡ್ತೀವಿ. ಯಾವುದು ಭಾಗ 13ರಲ್ಲಿ ನಾವು ಏನು ಮಾಡ್ತೀವಿ, ಈ ವ್ಯಾಪಾರ ಮತ್ತು ವಾಣಿಜ್ಯದ ಬಗ್ಗೆ ನಾವು ವ್ಯವಹರಿಸೋದು ಸಂವಿಧಾನದಲ್ಲಿ ವಿವರಿಸೋದನ್ನು ನೋಡ್ತೀವಿ. ಏನಂಗಾದ್ರೆ ಎಷ್ಟರಿಂದ ಎಷ್ಟು ವಿಧಿಗಳು ಆಗ್ತಾವಂದ್ರೆ ಇಲ್ಲಿ ಹೇಳೋದಂದ್ರೆ 301ರಿಂದ 307 ವಿಧಿಗಳು ಏನು ಹೇಳ್ತಾವಂದ್ರೆ ಈ ಭಾರತದ ಸಂವಿಧಾನದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಬಗ್ಗೆ ವಿವರಿಸುವ ಬಗ್ಗೆ ಹೇಳುತ್ತೆ. ಏನಂದ್ರೆ 301ನೇ ವಿಧಿ ಏನು ಹೇಳುತ್ತಂದ್ರೆ ಈ ವ್ಯಾಪಾರ ಮತ್ತು ವಾಣಿಜ್ಯಗಳು ಯಾವುದೇ ರಾಜ್ಯಗಳಲ್ಲಿ ರಾಜ್ಯ ನಡುವೆ ವ್ಯವಹರಿಸುವ ಮುಕ್ತವಾಗಿ ಸಂವಿಧಾನ ಅನುಮತಿ ನೀಡಿದೆ ಅಂತ. ಅದ ವ್ಯಾಖ್ಯಾನ ಬಗ್ಗೆ ಹೇಳುತ್ತಾ, ವ್ಯಾಖ್ಯಾನ ಬಗ್ಗೆ ಹೇಳುತ್ತಾ. ಆಮೇಲೆ ನೆಕ್ಸ್ಟ್ 302ನೇ ವಿಧಿ ನೋಡ್ರಿ. 302ನೇ ವಿಧಿ ಏನು ಹೇಳುತ್ತ ಅಂತಂದ್ರೆ 302ನೇ ವಿಧಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಂಸತ್ತಿಗೆ ನಿರ್ಬಂಧ ವಿಧಿಸುವ ಅಧಿಕಾರವಿದೆ. ಏನು ನಿರ್ಬಂಧ ಅಂದ್ರೆ ಏನು? ಈಗ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನಾಗ್ತಿರ್ತದೆ, ನಾವು ವಸ್ತುಗಳನ್ನ ಅಗತ್ಯ ನಿಯಂತ್ರಣವಾಗಿ ಮಾಡ್ತಿರ್ತೀವಿ. ಏನು ಅಗತ್ಯ ವಸ್ತುಗಳಿಗೆ? ಫಾರ್ ಎಕ್ಸಾಂಪಲ್ ಪೆಟ್ರೋಲು ಮತ್ತು ದವಸ ಧಾನ್ಯಗಳು, ಸಕ್ಕರೆ, ಇದನ್ನ ನಾವೇನ್ ಮಾಡ್ತೀವಿ, ಒಂದು ರಾಜ್ಯದ ಇನ್ನೊಂದು ರಾಜ್ಯಕ್ಕೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊತಿರ್ತೀವಿ. ಅವಾಗ ಏನಾಗುತ್ತೆ, ಇದನ್ನ ನಾವು ನಿರ್ಬಂಧಿಸಬಹುದು, ಅಂದ್ರೆ ನಿಯಂತ್ರಣ ಇರಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಕರೋನಾ ಬಂತು. ಈ ಕರೋನಾ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಬೇರೆ ಬೇರೆ ರಾಜ್ಯಗಳಿಗೆ ನಾವು ಏನನ್ನ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಮತ್ತೆ ಸಕ್ಕರೆ ದವಸ ಧಾನ್ಯಗಳನ್ನ ಕಳಿಸೋದು ಕಡಿಮೆ ಮಾಡ್ಬೇಕಾಗುತ್ತೆ. ಅಂದ್ರೆ ಇದನ್ನ ನಾವು ಸಂಸತ್ತು ಏನು ಮಾಡುತ್ತಂದ್ರೆ ಇದರ ಮೇಲೆ ನಿರ್ಬಂಧ ಇರುತ್ತಾ, ಅಂದ್ರೆ ಅಲ್ಲಿದ ನೀವು ಕಳಿಸ್ಬೇಡ್ರಿ. ಅಂದ್ರೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿಯ ರಾಜ್ಯಗಳಿಂದ ಇಲ್ಲಿಯ ರಾಜ್ಯ ಹರಡುತ್ತಂತ ಹೇಳಿ ಮಾಡೋದು. ಈ ಸಕ್ಕರೆ, ಪೆಟ್ರೋಲು ಮತ್ತು ರಸಗೊಬ್ಬರ ಮುಂತಾದವುಗಳ ಮೇಲೆ ಸಂಸತ್ತು ಏನು ಮಾಡುತ್ತೆ ಅಂದ್ರೆ ನಿರ್ಬಂಧನೆಯನ್ನ ಹೇರುತ್ತಾ. ಅದು 302ನೇ ವಿಧಿಯೊಳಗ ಹೇಳ್ತದೆ. ಇನ್ನು ನೆಕ್ಸ್ಟ್ 303ನೇ ವಿಧಿ ನೋಡ್ರಿ. 303ನೇ ವಿಧಿ ಏನ್ ಹೇಳುತ್ತಂದ್ರ ವಿಧಿ 303ನೇ ವಿಧಿ ರಾಜ್ಯಗಳ ನಡುವೆ ಭೇದ ಭಾವ, ಅಂದ್ರೆ ರಾಜ್ಯಗಳ ನಡುವೆ ಭೇದ ಭಾವ. ಏನು ಇದು ಭೇದ ಭಾವ ಅಂತಂದ್ರೆ, ಈಗ ನೋಡ್ರಿ, ಕರ್ನಾಟಕದಿಂದ ಬರುವ ಸಕ್ಕರೆಗೆ ಏನಂದ್ರೆ 10% ಏನು ತೆರಿಗೆ ಇರುತ್ತೆ ಅಂತ. ಈ ಕರ್ನಾಟಕದಿಂದ ಬರೋದು ಸಕ್ಕರೆ ಇರ್ತದಲ್ಲ, ಇದಕ್ಕೇನು ಮಾಡೋದು, 10% ತೆರಿಗೆಯನ್ನು ನೀಡೋದು. ಅದೇ ತಮಿಳುನಾಡದಲ್ಲಿ ಸಕ್ಕರೆಯನ್ನು 0% ಏನು ಮಾಡೋದು, ತೆರಿಗೆಯನ್ನು ನೀಡೋದು. ಇದು ಒಂದು ಭೇದ ಭಾವ ಆಗುತ್ತದೆ. ಅಂದ್ರೆ ಅವ್ರಿಗೆ 10% ನೀಡೋದು, ಇವ್ರಿಗೆ 0% ನೀಡೋದ್ರಿಂದ ಏನಾಗುತ್ತೆ, ತೆರಿಗೆ ಇರಲ್ಲ. ಅಂದ್ರೆ ಅದು ಏನಾಗುತ್ತೆ, ನಮಗೆ ರಾಜ್ಯಗಳು ಅವಾಗ ಇದರ ವಿರುದ್ಧ ಏನಾದ್ರು ರಾಜ್ಯಗಳು ತಯಾರಾದ ಸಿಮೆಂಟ್, ಫಾರ್ ಎಕ್ಸಾಂಪಲ್ ಇನ್ನೊಂದು ರಾಜ್ಯಗಳಲ್ಲಿ ತಯಾರಾದ ಸಿಮೆಂಟ್ಗೆ ಕರ್ನಾಟಕದಲ್ಲಿ 100% ತೆರಿಗೆ ಇರೋದು, ಆಮೇಲೆ ಅದೇ ತಮಿಳುನಾಡಲ್ಲಿ ಏನ್ ಮಾಡೋದು 0% ತೆರಿಗೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಇದು ಭೇದ ಭಾವ ಆಗುತ್ತೆ. ಅಕಸ್ಮಾತ್ ಒನ್ ಟೈಮ್ ಅದೇ ತರ ನಡೆಸಿದ್ರೆ ಅದು 303ನೇ ವಿರುದ್ಧವಾಗಿ ಅದು ಏನಾಗುತ್ತಾ, ವಿರುದ್ಧವಾಗಿ ಕ್ರಮವಾಗುತ್ತಾ, ಅಂದ್ರೆ ಸಂವಿಧಾನದ ವಿರುದ್ಧವಾಗಿ ಆಗುವುದು. ಇನ್ನು ನೆಕ್ಸ್ಟ್ ವಿನಾಯಿತಿ ಯಾವಾಗ ಕೊಡ್ತಾರ ಅಂತಂದ್ರ, ಇದು ಈ ಏನ್ ಹೇಳಿದ್ನಲ್ಲ ಇವಾಗ ಭೇದ ಭಾವ, ಇದನ್ನ ವಿನಾಯಿತಿ ಯಾವಾಗ ಕೊಡ್ತಾರ ಅಂತಂದ್ರೆ ನೋಡ್ರಿ, ಇದರ ವಿನಾಯಿತಿ ಯಾವಾಗ ಕೊಡ್ತಾರಂತ, ಒಂದು ರಾಜ್ಯದಲ್ಲಿ ಗೋಧಿಯ ತೀವ್ರತೆ ಇದ್ದಾಗ, ಅಂದ್ರೆ ಈಗ ಯಾವುದೋ ಒಂದು ರಾಜ್ಯದಲ್ಲಿ ಪೆಟ್ರೋಲ್ ಕಡಿಮೆ ಇತ್ತು ಅಥವಾ ಗೋಧಿ ಕಡಿಮೆ ಇತ್ತು, ಬೇರೆ ರಾಜ್ಯದಲ್ಲಿ ಕಡಿಮೆ ಇತ್ತು ಅಂದ್ರೆ ಅವಾಗ ಏನ್ ಮಾಡ್ತಾರಂದ್ರ ಆ ಸಂಸತ್ತು ಅವಾಗ ಆ ರಾಜ್ಯಕ್ಕೆ ಏನ್ ಮಾಡ್ತಾ ಒಂದು ವಿಶೇಷ ಆದ್ಯತೆಯನ್ನ ನೀಡುತ್ತೆ. ಏನು ವಿಶೇಷ ಆದ್ಯತೆಯನ್ನ ನೀಡುತ್ತ. ಅದು ಸಂಸತ್ತು ಹೇಳಿದ್ರೆ ಮಾತ್ರ. ಹೌದಾ? ಈ ಸಂಸತ್ತು ಒಂದು ವಿಶೇಷ ಆದ್ಯತೆ ನೀಡಿ ಏನ್ ಮಾಡುತ್ತೆ, ಅದನ್ನ ಪೂರೈಕೆಯನ್ನ ಮಾಡುತ್ತ. ಇದು ವಿನಾಯಿತಿಯನ್ನ
ವ್ಯವಹರಿಸುತ್ತದೆ. ಹೌದಾ? ಇದು ಅವಾಗ 303ನೇ ವಿಧಿಯ ಪ್ರಕಾರ ಏನ್ ಮಾಡ್ತಾ ಆ ನಿರ್ಬಂಧದಲ್ಲಿ ಅವ್ರ ಸಂಸತ್ತದವ್ರು ಏನ್ ಹೇಳ್ತಾರೋ ವಿನಾಯಿತಿಯನ್ನ ಅದನ್ನ ನಾವು ಮಾಡ್ಬೇಕಾಗತ್ತೆ. ಆಮೇಲೆ ನೆಕ್ಸ್ಟು ಏನಾದ್ರೂ ನಾವು ಈ ರಾಜನಗರ ನಾವೇ ಕಾಂಪ್ರಮೈಸ್ ಮಾಡ್ಕೊಂಡು ನೀವು ತೆರಿಗೆ ಕಟ್ಟಬೇಡಿ ನಾವು ತೆರಿಗೆ ಕಟ್ತೀವಿ ಅಂತ ಈ ತರ ಆದ್ರೆ ಅದು 303ನೇ ವಿಧಿಯ ವಿರುದ್ಧ ಆಗಿಬಿಡ್ತತಿ. ಅದಕ್ಕಾಗಿ ಅದು ಮಾಡೋದಿಲ್ಲ. ಇನ್ನು ನೆಕ್ಸ್ಟು 304ನೇ ವಿಧಿ ಏನ್ ಹೇಳುತ್ತೆ ನೋಡಿ. 304ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ರಾಜ್ಯಗಳಿಗೆ ಕೆಲವು ನಿರ್ಬಂಧವನ್ನ ಹೇರುತ್ತ. ಹೌದಾ? ಏನು ನಿರ್ಬಂಧನ ಹೇರುತ್ತ ಅಂತಂದ್ರೆ ಸಾರ್ವಜನಿಕ ಹಿತದೃಷ್ಟಿಗಾಗಿ ಸಮಂಜಸವಾಗಿ ಏನ್ ಮಾಡ್ತಾನ ಇದನ್ ಮಾಡುತ್ತ. ಏನಂತಂದ್ರೆ ನೋಡ್ರಿ, ಸಾರ್ವಜನಿಕ ಹಿತದೃಷ್ಟಿಯ ನಿರ್ಬಂಧನೆ ಹೇರೋದು. ಏನು ಸಾರ್ವಜನಿಕ ಅಂದ್ರೆ ಈ ಕರ್ನಾಟಕದಲ್ಲಿ ತಯಾರಾಗುವ ಸಿಮೆಂಟ್ಗೆ 10% ತೆರಿಗೆಯನ್ನು ನೀಡೋದು. ಅದೇ ಆಂಧ್ರ ಪ್ರದೇಶ ಸಿಮೆಂಟ್ಗೆ 10%, 10% ವಿಧಿಯನ್ನ ನೀಡೋದಿಲ್ಲ. ಈ ತರ ನಿರ್ಬಂಧವನ್ನು ಹೇರೋದು ಕೆಲವು ರಾಜ್ಯಗಳಿಗೆ. ಅದು ಸಮಾನ ತೆರಿಗೆಯನ್ನ ನೀಡೋದು ಅಂದ್ರೆ ಬೇರೆ ಬೇರೆ ಈಗ 2 ರಾಜ್ಯಗಳಿಗೂ ಸಮಾನ ತೆರಿಗೆಯನ್ನ ನೀಡೋದು. ಸಮಾನ ತೆರಿಗೆಯನ್ನು ನೀಡೋದು ಇದು ಇದಾಗುತ್ತೆ. ಹೊರ ರಾಜ್ಯದ ಸಿಮೆಂಟ್ ಮತ್ತು 20% ಆದಾಗ ನಮ್ಮ ರಾಜ್ಯದಲ್ಲಿ 20% ತೆರಿಗೆನೆ 20% ತೆರಿಗೆಯನ್ನು ನೀಡಬೇಕು, ಅವರು 20% ತೆರಿಗೆಯನ್ನೇ ನೀಡಬೇಕು. ಇದು 304ನೇ ವಿಧಿ ಹೇಳುತ್ತಾ. ಇನ್ನು ನೆಕ್ಸ್ಟ್ 305ನೇ ವಿಧಿ ಏನ್ ಹೇಳುತ್ತೆ ನೋಡಿ. 305ನೇ ವಿಧಿ ಅಸ್ತಿತ್ವದಲ್ಲಿರುವ ರಕ್ಷಣೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಸ್ತಿತ್ವದಲ್ಲೇ ರಕ್ಷಣೆ ಅಂತಂದ್ರೆ ಹೆಂಗಂದ್ರ ಖಾಸಗಿ ಬಸ್ಸುಗಳು ಕಾರ್ಯಾಚರಣೆ ಸೀಮಿತವಾಗಿರ್ತೈತಿ. ಈಗ ಖಾಸಗಿ ಬಸ್ಸುಗಳು ಹೌದಾ, ಅದು ಒಂದು ಖಾಸಗಿ ಬಸ್ಸುಗಳು ಇರ್ತಾವ. ಖಾಸಗಿ ಬಸ್ಸುಗಳು ಒಂದು ಸೀಮಿತಗೊಳಿಸಬಹುದು. ಅದೇ KSRTC ಬಸ್ಸುಗಳಿಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ವಿಶೇಷತೆ ಏನ್ ಮಾಡ್ತೀವಿ, KSRTC ಬಸ್ಗಳು ಇರ್ತಾವಲ್ಲ ಅವಕ್ಕೊಂದು ವಿಶೇಷ ನಾವು ಏನ್ ಮಾಡ್ತೀವಿ ಅಂದ್ರೆ ಹಕ್ಕನ್ನ ನೀಡ್ತೀವಿ. ವಿಶೇಷವಾದ ಒಂದು ಇದನ್ನ ಏನು ವಿಶೇಷವಾದ ಹಕ್ಕನ್ನು ನೀಡಬಹುದು. ಆದರೆ ಒಂದು ರಾಜ್ಯದ ಸರ್ಕಾರವು ಸಾರಿಗೆ ಸೇವೆಯನ್ನು ಸಂಪೂರ್ಣವಾಗಿ ತನ್ನ ಅಧೀನದಲ್ಲಿ ನಿರ್ಧರಿಸುತ್ತದೆ. 300ರ ವಿಧಿ ಏನ್ ಹೇಳುತ್ತಂದ್ರ ಅದರ ಅಸ್ತಿತ್ವದಲ್ಲಿರುವ ಕಾನೂನು ರಕ್ಷಣೆ ಅಂತಂದ್ರೆ ಇವಾಗ ಸಾರಿಗೆಯನ್ನು ಒಂದು ರಾಜ್ಯದ ಸಾರಿಗೆಯನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುತ್ತದೆ ಅಂತ ಹೇಳ್ತದೆ. ಈ KSRTC ಫುಲ್ ಕರ್ನಾಟಕ ಸರ್ಕಾರ KSRTC ಇದು ಒಂದು ಮಂಡಳಿ. ಈ ಮಂಡಳಿ ಏನಾಗಿರ್ತದೆ ಫುಲ್ಲು ಒಂದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರುತ್ತ. ಹೌದಾ? ಇದು 305ನೇ ವಿಧಿ ಹೇಳುತ್ತ. ಇನ್ನು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಮದ್ಯ ಮಾರಾಟ ನಿಯಂತ್ರಣ ನೋಡ್ರಿ. ಇದೇ 305ನೇ ವಿಧಿ ಒಳಗೆ ಇನ್ನೊಂದು ಮದ್ಯ ಮಾರಾಟ ನಿಯಂತ್ರಣ. ಮದ್ಯ ಮಾರಾಟ ನಿಯಂತ್ರಣ ಅಂತಂದ್ರೆ ಇವಾಗ ನೋಡು ರಾಜ್ಯ ಸರ್ಕಾರ ಮದ್ಯ ಮಾರಾಟವನ್ನು ನಿಯಂತ್ರಣದಲ್ಲಿ ಅಂಗಡಿಗಳ ಮಾಲಕರು ಮಾತ್ರ ಅದನ್ನ ಏನ್ ಮಾಡ್ಬೇಕು ಮಾರಬೇಕು. ಅದ್ರ ಲೈಸೆನ್ಸ್ ಕೊಟ್ಟಿರ್ತಾರ, ಆ ಲೈಸೆನ್ಸ್ ಮುಖಾಂತರ ಅದನ್ನ ಏನ್ ಮಾಡ್ಬೇಕು ನಾವು ಮಾರ್ತಾ ಇರ್ಬೇಕು, ಸೇಲ್ ಮಾಡ್ತಾ ಇರ್ಬೇಕು. ಅದೇ ಈಗ ಬೀದಿಯಲ್ಲಿ ಆಗ್ಲಿ ಮನೆಯಲ್ಲ ಇಟ್ಕೊಂಡು ಮಾರಿದ್ರೆ ಅದು 305ನೇ ವಿಧಿಗೆ ಏನಾಗುತ್ತಾ ವಿರುದ್ಧವಾಗುತ್ತಾ. ಅದು ನಾವು ಕರೆಕ್ಟಾಗಿ ನಾವು ಏನ್ ತಗೊಂಡಿರ್ತೇವಲ್ಲ ಅದರ ಸಮನಾಗಿ ನಾವು ಏನ್ ಮಾಡ್ಬೇಕು ಅದನ್ನ ಯಾವಾಗದ ವ್ಯಾಲಿಡಿಟಿ ಇರುತ್ತಾ ಅಷ್ಟರೊಳಗೆ ಮಾರಬೇಕು, ಅದನ್ನ ಮತ್ತೆ ರಿಪೀಟ್ ಕೊಡಬೇಕು. ಈ ತರ ಒಂದು ಕಾನೂನಲ್ಲಿ ಏನೊಂದು ಪಾಲಿಸಿ ಅಂತ ಇರುತ್ತೆ ಅಂದ್ರೆ ಅದು ಆ ರೂಲ್ಸ್ ಅನ್ನ ನಾವು ಏನ್ ಮಾಡ್ಬೇಕು ಫಾಲೋ ಮಾಡಬೇಕು. ಅದಕ್ಕಾಗಿ
ಈ ರಾಜ್ಯ ಸರ್ಕಾರ ಮದ್ಯ ಮಾರಾಟ ನಿಯಂತ್ರಣದಲ್ಲಿ ಏನಾಗುತ್ತೆ, ಅಂಗಡಿಯ ಮೂಲಕ ಮಾತ್ರ ಅದನ್ನ ಏನ್ ಮಾಡಬಹುದು, ನಾವು ಮಾರಬಹುದು. ಇಲ್ಲ ಅಂದ್ರೆ ಅದನ್ನ ಮಾರಲಿಲ್ಲ ಅಂದ್ರೆ ಏನಾಗುತ್ತೆ, 305ನೇ ವಿಧಿ ಏನಾಗುತ್ತೆ, 305ನೇ ವಿಧಿಯ ವಿರುದ್ಧ ಆಗಿ ಅದು ಇದಾಗುತ್ತೆ. ಇನ್ನ ನೆಕ್ಸ್ಟ್ ಅದಾದ ನಂತರ 306ನೇ ವಿಧಿ ನೋಡ್ರಿ. 306ನೇ ವಿಧಿ ಏನ್ ಹೇಳುತ್ತಂದ್ರೆ, ಸಂವಿಧಾನದ 7ನೇ ತಿದ್ದುಪಡಿ ಪ್ರಕಾರ ಇದನ್ನ ರದ್ದುಗೊಳಿಸಿದ್ದಾರೆ. ಸಂವಿಧಾನದ 7ನೇ ತಿದ್ದುಪಡಿ ಪ್ರಕಾರ 1956ರಲ್ಲಿ ಏನ್ ಮಾಡೋದು, 7ನೇ ತಿದ್ದುಪಡಿ ಪ್ರಕಾರ 306ನೇ ವಿಧಿಯನ್ನ ರದ್ದು ಆಗೈತಿ, ಇದು ರದ್ದುಪಡಿಸಿದ್ದಾರೆ. ಹೌದಾ. ಇನ್ನ ನೆಕ್ಸ್ಟ್ 307ನೇ ವಿಧಿ ಏನ್ ಹೇಳುತ್ತಾ, 307ನೇ ವಿಧಿ ಏನ್ ಹೇಳುತ್ತಾ ಅಂತಂದ್ರೆ, ಸಂಸತ್ತು ಭಾರತದಾದ್ಯಂತ ವ್ಯಾಪಾರ, ವಾಣಿಜ್ಯ ಮತ್ತು ಅಂತರ್ಕೋರ್ಷಿನ ಸ್ವಾತಂತ್ರ್ಯ ಸಂಬಂಧಿಸಿ ನಿಯಮಗಳನ್ನ ಜಾರಿಗೊಳಿಸಬಹುದು. ಹೌದಾ. ಯಾವುದೇ ಒಂದು ರಾಜ್ಯಗಳ ನಡುವೆ ಇರ್ತದಲ್ಲ, ರಾಜ್ಯಗಳ ನಡುವೆ ಏನು ವಿವಾದವಿರ್ತಾವಲ್ಲ, ವಿವಾದ ಈಗ ಎಕ್ಸ್ಪೋರ್ಟ್ ಆಗಲಿ ಇಂಪೋರ್ಟ್ ಆಗಲಿ, ಈ ವಿವಾದಗಳು ಇರ್ತಾವ. ಆ ವಿವಾದಗಳನ್ನ ಬಗೆಹರಿಸೋದು ಯಾವುದಂದ್ರೆ ಸಂಸತ್ತು ನೋಡ್ರಿ. ಈ ಸಂಸತ್ತು ಏನು ಅಂತ ಬಗೆಹರಿಸ್ತೈತಿ. ಈ ಕೆಲವು ರಾಜ್ಯಗಳಲ್ಲಿ ವ್ಯಾಪಾರ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿ ಕ್ರಮಗಳು ಕಂಡಿರ್ತಾವ. ಇವಾಗ ಒಂದು ರಾಜ್ಯದಲ್ಲಿ ಏನಾಗಿದೆ, ಕರ್ನಾಟಕ ಇಡ್ರಿ, ತಮಿಳ್ನಾಡು ಇಡ್ರಿ, ಇವಾಗ ನೀರಿನ ಸಮಸ್ಯೆ ಇರ್ತೈತಿ. ಇದು ಅಂದ್ರೆ ಮೀನ್ಸ್ ಇದು ಕಮರ್ಷಿಯಲ್ ಅಂದ್ರೆ ವಾಣಿಜ್ಯ ಅಲ್ಲ, ಬಟ್ ನಾ ಹೇಳ್ತಾ ಇರೋದು ಇದು ವ್ಯವಹಾರಗಳಾಗ್ತಾವ. ಈಗ ಕರ್ನಾಟಕ ಸಕ್ಕರೆ ಜಾಸ್ತಿ ಇರ್ತದೆ, ಇಲ್ಲಿ ಕಡಿಮೆ ಇರುತ್ತೆ. ಅದು ಇಲ್ಲಿ ಜಾಸ್ತಿ ಇದ್ದಾಗ ಇವು ಎರಡನ್ನೂ ನಾವು ಏನು ವ್ಯಾಪಾರ ಆದಾಗ ಅಲ್ಲಿ ವ್ಯಾಪಾರಗಳಲ್ಲಿ ಒಂದು ಹೆಚ್ಚು ಕಡಿಮೆ ಆಗ್ಬೋದು. ಆ ಹೆಚ್ಚು ಕಡಿಮೆ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಅಂದ್ರ ಅವಾಗ ಅಲ್ಲಿ ಒಂದು ಗಲಭೆ ಆಗ್ಬೋದು, ಅದರ ವಿವಾದಗಳು ಆಗ್ಬೋದು. ಆ ವಿವಾದಗಳನ್ನ ಈ ಎರಡೂ ರಾಜ್ಯಗಳ ವಿವಾದ ಹರ್ಸಕ ಅಂದ್ರೆ ಈ ಸಂಸತ್ತು ಅಧಿಕಾರವನ್ನ ತಗೋಬಹುದು. ಕರ್ನಾಟಕ ತಮಿಳುನಾಡಾಗಿರ್ಬೋದು, ಆಂಧ್ರ ಪ್ರದೇಶ ತಮಿಳುನಾಡು ಆಗಿರ್ಬೋದು, ಮಹಾರಾಷ್ಟ್ರ ಅಥವಾ ಕರ್ನಾಟಕ ಆಗಿರ್ಬೋದು. ಚಂಪಾರಣ್ಯ ಸತ್ಯಾಗ್ರಹ ಮೊದಲ ಪ್ರಾರಂಭವಾಯಿತು. ಆದರೆ ಸತ್ಯಾಗ್ರಹ ಎಂಬ ಪದವನ್ನು ಈ ಕೆಳಗಿನ ಯಾವುದರ ಮೊದಲ ಬಾರಿಗೆ ಬಳಸಲಾಯಿತು? ಹೌದಾ. ಈ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಮೊದಲು ಪ್ರಾರಂಭವಾಗಿತ್ತು. ಆದರೆ ಬಟ್ ಏನ್ ಮಾಡೋದು, ಈ ಸತ್ಯಾಗ್ರಹ ಎಂಬ ಪದವನ್ನು ಮೊದಲು ಎಲ್ಲಿ ಬಳಸಲಾಯಿತು ಅಂತಂದ್ರೆ, ನಾವು ಹೇಳ್ಬೇಕು ಮೊದಲ ಆನ್ಸರ್ ನೋಡ್ಬೇಕಂದ್ರೆ ಇದು ಏನು, ನೋಡ್ರಿ ಇದರ ಮೊದಲ ರೌಲತ್ ವಿರುದ್ಧ ಆಂದೋಲನ. ಇದರ ಆನ್ಸರ್ ರೌಲತ್ ವಿರುದ್ಧ ಆಂದೋಲನದಲ್ಲಿ ಇದನ್ನ ಬಳಸಲಾಯಿತು ಮೊದಲ. ಹೌದಾ. ಹಂಗಾದ್ರೆ ಎಲ್ಲಿ ಅಂತಂದ್ರೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಮಾರ್ಚ್ 21, 1919ರಲ್ಲಿ ಏನ್ ಮಾಡ್ತಾರೆ ಅಂತ ದೆಹಲಿಯ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಇದನ್ನ ಅಂಗೀಕಾರ ಮಾಡ್ತಾರೆ. ಯಾವುದು, ಈ ಸತ್ಯಾಗ್ರಹ. ಇದು ಮೂಲತಃ ಏನ್ ಮಾಡುತ್ತೆ ಈ ರೌಲತ್ ಕಾಯ್ದೆ ಅಂತಂದ್ರೆ, ಮೂಲತಃ ಹೆಬಿಸ್ ಕಾರ್ಪಸ್ ಅನ್ನ, ಹೌದಾ, ಈ ಹೆಬಿಸ್ ಕಾರ್ಪಸ್ ಹಕ್ಕನ್ನ ಏನ್ ಮಾಡ್ತಾರೆ, ರದ್ದುಗೊಳಿಸಿದಂಗ ಆಗುತ್ತಾ. ಹೌದಾ. ಹಂಗಾದ್ರೆ ರೌಲತ್ ಕಾಯ್ದೆ ಅಂದ್ರೆ ಏನಂದ್ರೆ, ಇದು ನ್ಯಾಯಾಲಯದ ಕಾನೂನಿನಲ್ಲಿ ಏನ್ ಮಾಡುತ್ತ ಅಂದ್ರ ಶಿಕ್ಷೆ ಇಲ್ಲದವ್ರು ಯಾರನ್ನು ಜೈಲಿಗೆ ಹಾಕಲು ಸರ್ಕಾರ ಆದೇಶ ನೀಡುತ್ತದೆ. ಅಂದ್ರೆ ಯಾರನ್ನೂ ಅಂದ್ರೆ ಇವಾಗ ಯಾವುದೇ ವ್ಯಕ್ತಿಯನ್ನ ವಿಚಾರಣೆ ಮಾಡೋದಿಲ್ಲ. ವಿಚಾರಣೆ ಮಾಡದಲ್ಲೇ ಏನ್ ಮಾಡೋದು, ಹೊಡೆದು ಒಳಗೆ ಹಾಕೋದು ಅಥವಾ ಇದು FIR ಇಂದ ಇದನ್ನ ಮಾಡೋದು, ಈ ತರ ರೌಲತ್ ಕಾಯ್ದೆಯಲ್ಲಿ ಏನಾಗತ್ತ ಅದು ಆಗತ್ತ. ಹಿಂಗಾಗಿ ಏನಾಗತ್ತ ಅಂದ್ರೆ ಇಲ್ಲಿ ಏನ್ ಮಾಡ್ತಾರ, ಈ ಸತ್ಯಾಗ್ರಹ ಎಂಬ ಪದ ಏನಾಗತ್ತ ಇಲ್ಲಿ ರಾಷ್ಟ್ರವ್ಯಾಪ್ತಿಯಾಗಿ ಏನಾಗತ್ತ ಏನಾಗತ್ತ ಈ ಪದವನ್ನ ಬಳಸಲಾಗತ್ತ. ಎಲ್ಲಿ ಸತ್ಯಾಗ್ರಹ ಸತ್ಯಾಗ್ರಹ ಈ ಪದ ಏನಾಗತ್ತಂದ್ರ ರಾಷ್ಟ್ರವ್ಯಾಪ್ತಿಯಲ್ಲಿ ಬೆಳೆಯುತ್ತ. ರಾಷ್ಟ್ರವ್ಯಾಪ್ತಿಯಲ್ಲಿ ಮೊದಲು ಗಾಂಧೀಜಿ ಅವರು ಏನ್ ಮಾಡ್ತಾರ ಅಂದ್ರೆ 1918ರಲ್ಲಿ ಖೇಡಾ ಸತ್ಯಾಗ್ರಹದಲ್ಲಿ ಮತ್ತೆ ಈ ಪದವನ್ನು ಯೂಸ್ ಮಾಡ್ತಾರೆ. 1918ರಲ್ಲಿ ಖೇಡಾ ಸತ್ಯಾಗ್ರಹ. ಆಮೇಲೆ ನೆಕ್ಸ್ಟ್ 1918ರಲ್ಲಿ ಅಹಮದಾಬಾದ್ ಹಿಟ್ಟಿನ ಗಿರಣಿ. 1918ರಲ್ಲಿ ಅಹಮದಾಬಾದ್ ಮಿಲ್ ಕಾರ್ಮಿಕರ ಸತ್ಯಾಗ್ರಹ ಮಾಡ್ತಾರ. ಗಾಂಧೀಜಿಯವರು ಕಾರ್ಮಿಕರ ಸತ್ಯಾಗ್ರಹ ಮಾಡಿದಾಗ ಅಲ್ಲಿ ಇವಾಗ ಈ ಎರಡೂ ಪದಗಳನ್ನ ಏನ್ ಮಾಡ್ತಾರೆ, ಸತ್ಯಾಗ್ರಹ ಎಂಬ ಪದವನ್ನ ಏನ್ ಮಾಡ್ತಾರ, ಯೂಸ್ ಮಾಡ್ತಾರ. ಆದರೆ ಬಟ್ ದೇಶವ್ಯಾಪ್ತಿ ಏನಾಗಲ್ಲ. ಇದು ಏನಾಗತ್ತಂದ್ರ ಇಲ್ಲಿ ಈ ರೌಲತ್ ಕಾಯ್ದೆಯ ವಿರುದ್ಧವಾಗಿ ಏನ್ ಮಾಡ್ತಾರ, ಏನು ಹೋರಾಟ ಮಾಡ್ತಾರಲ್ಲ,
ಈ ಹೋರಾಟದಲ್ಲಿ ಏನಾಗುತ್ತೆ ಅಂದ್ರೆ ಇದು ಇದು ಏನಾಗುತ್ತೆ ರಾಷ್ಟ್ರವ್ಯಾಪ್ತಿಯಾಗಿ ಬೆಳೆಯುತ್ತೈತಿ. ರಾಷ್ಟ್ರವ್ಯಾಪ್ತಿಯಾಗಿ ಈ ಪದ ಏನಾಗುತ್ತಾ ಬೆಳೀತೈತಿ ಅಂದ್ರೆ ಯಾವುದು ಸತ್ಯಾಗ್ರಹ ಎಂಬ ಪದ. ಈ ಸತ್ಯಾಗ್ರಹ ಎಂಬ ಪದವನ್ನ ಬಳಸ್ತಾರ. ಇನ್ನ ಸ್ವಲ್ಪ ಸೈಮನ್ ಆಯೋಗದ ಬಗ್ಗೆ ನೋಡೋಣ. ಯಾವುದು ಈ ಸೈಮನ್ ಆಯೋಗದ ಬಗ್ಗೆ ನೋಡೋಣ. ಈ ಸೈಮನ್ ಆಯೋಗ ನೋಡ್ರಿ ಯಾವಾಗ ಬರ್ತಂದ್ರ 1919ರಲ್ಲಿ 1919ರಲ್ಲಿ ಏನಾಗತ್ತ ಅಂದ್ರೆ ಭಾರತ ಸರ್ಕಾರ ಕಾಯ್ದೆ ಕಾಯ್ದೆಯನ್ನ ಕಾರ್ಯಕ್ಷಮತೆಯನ್ನ ನೋಡಕ ಅಂದ್ರೆ ಕಾರ್ಯಕ್ಷಮತೆಯನ್ನ ಅಂದ್ರೆ ಇವರ ಕೆಲಸ ಕಾರ್ಯಕ್ಷಮತೆಯನ್ನ ಪರಿಶೀಲನೆ ಮಾಡಕ ಏನ್ ಮಾಡ್ತಾರಂದ್ರ 1927ರಲ್ಲಿ ಸೈಮನ್ ಆಯೋಗ ಬರ್ತೈತಿ. ಸೈಮನ್ ಆಯೋಗ ಹೌದಾ, ಸೈಮನ್ ಆಯೋಗ ಬರ್ತೈತಿ. ಈ ಸೈಮನ್ ಆಯೋಗವನ್ನು ಪರಿಶೀಲನೆ ಮಾಡಕ ಸೈಮನ್ ಅಂತ ಒಂದು ಆಯೋಗ ಬರ್ತೈತಿ. ಈ ಆಯೋಗದ ಶಿಫಾರಸು ಅಧ್ಯಕ್ಷರು ಯಾರಾಗಿರ್ತಾರಂದ್ರ ಸೈಮನ್ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರಂದ್ರ ಸರ್ ಜಾನ್ ಸೈಮನ್ ಅಂತ ನೋಡ್ರಿ. ಸರ್ ಜಾನ್ ಸೈಮನ್ ಅಂತ ಇವರು ಅಧ್ಯಕ್ಷರಾಗಿರ್ತಾರ. ಹೌದಾ, ಇದರ ಕಾರಣ ಇನ್ನೊಂದು ಇದರ ವಿಶೇಷತೆ ಏನಂತಂದ್ರೆ ಇಲ್ಲಿ ಈ ಸೈಮನ್ ಆಯೋಗ ವಿಶೇಷತೆ ಅಂದ್ರ ಇಲ್ಲಿ ನಮ್ಮ ಈ ಆಯೋಗದಲ್ಲಿ ಭಾರತೀಯರು ಯಾರು ಇರೋದಿಲ್ಲ. ಭಾರತೀಯ ಸದಸ್ಯರು ಯಾರು ಇರುವುದಿಲ್ಲ ಅಂದ್ರೆ ಕೊರತೆ ಇರುತ್ತ. ಅಂದ್ರೆ ಯಾರು ಇರೋದಿಲ್ಲ ಅಂದ್ರೆ ಪರಿಶೀಲನೆ ಮಾಡಕ ಈ 1919 ಭಾರತ ಸರ್ಕಾರ ಕಾಯ್ದೆ ಕಾರ್ಯಕ್ಷಮತೆಯನ್ನು ಪರಿಶೀಲನೆ ಮಾಡಕ್ ಏನ್ ಮಾಡ್ತಾರ 1927ರಲ್ಲಿ ಸೈಮನ್ ಆಯೋಗ ಅಂತ ಒಂದು ಜಾರಿಗೆ ಮಾಡ್ತಾರ. ಆ ಸೈಮನ್ ಆಯೋಗದಲ್ಲಿ ಏನಾಗಿರ್ತಾರಂದ್ರ ಯಾರು ಸರ್ ಜಾನ್ ಸೈಮನ್ ಅಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ್ರ ಇದಕ್ಕೆ ಅಧ್ಯಕ್ಷರಾಗಿರ್ತಾನ. ಈ ಅಧ್ಯಕ್ಷ ಆದ್ಮೇಲೆ ಈ ಸೈಮನ್ ಆಯೋಗದ ಸದಸ್ಯರು ಭಾರತೀಯರು ಯಾರು ಇರೋದಿಲ್ಲ. ಹಂಗಾಗಿ ಏನ್ ಮಾಡ್ತಾರ ಇದಕ್ಕ ವಿರೋಧ ಮಾಡ್ತಾರ. ಯಾರು ನಮ್ಮ ಸ್ವರಾಜ್ಯ ಬೇಡಿಕೆ ಕಡೆಗಣಿಸಿ ಏನ್ ಮಾಡ್ತಾರ ವಿರೋಧ ಮಾಡ್ತಾರ. ಈ ವಿರೋಧ ಮಾಡಿದ ತಕ್ಷಣ ಏನಾಗತ್ತಂದ್ರೆ ಈ ಆಂದೋಲನ ಸ್ಟಾರ್ಟ್ ಆಗತ್ತ. ಇಲ್ಲಿ ಹೋರಾಟ ಪ್ರತಿಭಟನೆಗಳು ಸ್ಟಾರ್ಟ್ ಆಗ್ತಾವ, ಆಂದೋಲನ ಸ್ಟಾರ್ಟ್ ಆಗ್ತಾವ. ಇಲ್ಲಿ ಏನಾಗ್ತದೆ ಪ್ರಮುಖ ವ್ಯಕ್ತಿ ಒಬ್ರು ಬರ್ತಾರ. ಪ್ರಮುಖ ವ್ಯಕ್ತಿ ಯಾರಂತಂದ್ರ ಲಾಲಾ ಲಜಪತ್ ರಾಯ್ ನೋಡ್ರಿ. ಲಾಲಾ ಲಜಪತ್ ರಾಯ್ ಅವರು ಬರ್ತಾರ. ಇವರು ಪ್ರಮುಖ ಹೋರಾಟ ಮಾಡ್ತಾರ. ಈ ಹೋರಾಟದಲ್ಲಿ 1928 ಫೆಬ್ರವರಿ 3 ದೇಶಾದ್ಯಂತ ಏನಾಗತ್ತ ಹೋರಾಟ ಸ್ಟಾರ್ಟ್ ಆಗತ್ತ. ಈ ಹೋರಾಟದಲ್ಲಿ ಅತಿ ಹೆಚ್ಚು ಏನಾಗತ್ತ ಅಂದ್ರೆ ಘೋಷಣೆಯನ್ನು ಮಾಡ್ತಾರ. ಏನಂದ್ರ ಸೈಮನ್ ಗೋ ಬ್ಯಾಕ್ ಅಂತ, ಸೈಮನ್ ಗೋ ಬ್ಯಾಕ್ ಅಂತ ಏನ್ ಮಾಡ್ತಾರ ಹೋರಾಟ ಮಾಡ್ತಾರ. ಈ ಹೋರಾಟ ಮಾಡೋ ವೇಳೆಯಲ್ಲಿ ಲಾಲಾ ಲಜಪತ್ ಅಲ್ಲಿ ಏನಾಗತ್ತಂದ್ರ ಯಾರು ಜೇಮ್ಸ್ ಸ್ಕಾಟ್ ಅಂತ ಒಬ್ಬ ಪೊಲೀಸ್ ಅಧಿಕಾರಿ, ಜೇಮ್ಸ್ ಸ್ಕಾಟ್ ಅನ್ನೋ ಪೊಲೀಸ್ ಅಧಿಕಾರಿ ಏನ್ ಮಾಡ್ತಾನಂದ್ರ ಅಲ್ಲಿ ಲಾಠಿ ಚಾರ್ಜ್ಗೆ ಆದೇಶ ಮಾಡ್ತಾನೆ. ಆದೇಶ ಮಾಡಿದ ಕೂಡಲೇ ಇಲ್ಲಿ ಏನಾಗುತ್ತಾ ಲಾಲಾ ಲಜಪತ್ ರಾಯ್ ಅವರು ಗಾಯಗೊಂಡು ಏನಾಗ್ತಾರ ಮರಣ ಹೊಂದ್ತಾರ. ಯಾರು ಲಾಲಾ ಲಜಪತ್ ರಾಯ್ ಅವರು. ಮರಣ ಹೊಂದಿದ ತಕ್ಷಣ ಏನಾಗತ್ತಂದ್ರೆ ಇಲ್ಲಿ ಇದರ ಪರಿಣಾಮ ಏನಾಗತ್ತಂದ್ರೆ ನೆಹರು ವರದಿ ಬರ್ತೈತೆ ನೋಡ್ರಿ. ನೆಹರು ವರದಿ 1928ರಲ್ಲಿ ನೆಹರು ವರದಿ ರಚನೆ ಆಗತ್ತ. ಇದಕ್ಕೆ ಕಾರಣ ಆಗತ್ತ. ಆಮೇಲೆ ಸ್ವರಾಜ್ಯ ಬೇಡಿಕೆ ಮತ್ತಷ್ಟು ಬಲಿಷ್ಠ ಆಗತ್ತ. ಈ ಸ್ವರಾಜ್ಯ ಬೇಡಿಕೆಗಳು ಏನ್ ಇರ್ತಾವಲ್ಲ ಅವಾಗ ಮತ್ತೆ ಏನಾಗತ್ತ ಬೇಡಿಕೆಗಳು ಹೆಚ್ಚಾಗುತ್ತಾ ಹೋಗ್ತಾವ. ಆಮೇಲೆ ನೆಕ್ಸ್ಟ್ ಪೂರ್ಣ ಸ್ವರಾಜ್ಯ 1920ರಲ್ಲಿ ಘೋಷಣೆಯನ್ನು ಸ್ಪಷ್ಟ ಮಾಡ್ತಾರ. 1929ರಲ್ಲಿ ಪೂರ್ಣ ಸ್ವರಾಜ್ಯ ಅಂತ ಘೋಷಣೆ ಮಾಡ್ತಾರ.
ಹೌದಾ? ಇಷ್ಟು ಏನು ಮಾಡ್ತಾರೆ, ಇದು ಸೈಮನ್ ಆಯೋಗದ ಒಂದು ರಚನೆ. ಹೌದಾ? ಸೈಮನ್ ಆಯೋಗ ಎಷ್ಟ ಬರುತ್ತಾ, 1927 ಬರುತ್ತಾ. ಈ 1927 ಸೈಮನ್ ಆಯೋಗ ಬರಬೇಕಾದ್ರ ಕಾರಣ ಯಾವುದು ಏನಂದ್ರೆ, ಭಾರತ ಸರ್ಕಾರ ಕಾಯ್ದೆಯ ಕಾರ್ಯಕ್ಷಮತೆಯನ್ನು ಪರಿಶೀಲನೆ ಮಾಡಕ್ಕೆ ಏನ್ ಮಾಡ್ತಾರೆ, ಸೈಮನ್ ಗೋಬ್ಯಾಕ್ ಸೈಮನ್ ಒಬ್ಬ ಅಧಿಕಾರಿಯನ್ನ ಅಧ್ಯಕ್ಷನಾಗಿ ಮಾಡಿ ಸೈಮನ್ ಆಯೋಗವನ್ನು ತರ್ತಾರ. ಆ ಸೈಮನ್ ಆಯೋಗದಲ್ಲಿ ಯಾರು ಭಾರತೀಯರು ಕೂಡ ಇರೋದಿಲ್ಲ, ಸದಸ್ಯರಾಗಿ ಭಾರತೀಯರು ಕೂಡ ಇರೋದಿಲ್ಲ ಅನ್ನೋದನ್ನ ಭಾರತೀಯರಿಗೆ ಏನೋ ಒಂದು ಕೋಪ ಬಂದು ಅವಾಗ ಏನ್ ಮಾಡ್ತಾರಂದ್ರ ಪ್ರತಿಭಟನೆಯನ್ನ ಸ್ಟಾರ್ಟ್ ಮಾಡ್ತಾರ. ಅದು 1928 ಫೆಬ್ರವರಿ 3ರಲ್ಲಿ ಇಲ್ಲಿ ಫೆಬ್ರವರಿ 3ರ ಪ್ರತಿಭಟನೆ ಮಾಡ್ತಾರೆ. ಅದ ಪ್ರಮುಖ ವ್ಯಕ್ತಿ ಯಾರು ಇರ್ತಾರೆ, ಲಾಲಾ ಲಜಪತ್ ರಾಯ್ ಅವರು ಇರ್ತಾರ. ಈ ಲಾಲಾ ಲಜಪತ್ ರಾಯ್ ಅವರು ಪ್ರತಿಭಟನೆ ಮಾಡುವಾಗ ಏನಾಗುತ್ತೆ, ಸೈಮನ್ ಗೋ ಬ್ಯಾಕ್ ಅಂತ ಕೂಗನ್ನು ಮಾಡ್ತಿರ್ತಾರ. ಆ ವೇಳೆ ಸಂದರ್ಭದಲ್ಲಿ ಜೇಮ್ಸ್ ಅಂಡ್ ಸ್ಕಾಟ್ ಪೊಲೀಸ್ ಅಧಿಕಾರಿ ಏನ್ ಮಾಡ್ತಾನೆ, ಲಾಠಿ ಚಾರ್ಜ್ ಮಾಡ್ತಾನ. ಆ ಲಾಠಿ ಚಾರ್ಜ್ ಏನಾಗ್ತಾನೆ, ಲಾಲಾ ಲಜಪತ್ ರಾಯ್ ಅವರು ಏನ್ ಮಾಡ್ತಾನೆ, ಮರಣ ಹೊಂತಾರ. ಇದರ ಪರಿಣಾಮವಾಗಿ ಏನಾಗತ್ತಂದ್ರ 1928ರಲ್ಲಿ ನೆಹರು ವರದಿ ರಚನೆ ಆಗತ್ತಾ. ನೆಹರು ವರದಿ ರಚನೆಯಾಗಿ ಈ ಸ್ವರಾಜ್ಯ ಬೇಡಿಕೆಗಳು ಇನ್ನೂ ಸ್ವಲ್ಪ ಬಲಿಷ್ಠ ಆಗ್ತಾವ ಅಂತ ಹೇಳ್ಬೋದು. ಆಮೇಲೆ ಪೂರ್ಣ ಸ್ವರಾಜ್ಯ ಯಾವಾಗ ಆಗುತ್ತಾ, 1929ರಲ್ಲಿ ಆಗತ್ತಾ. ಇದು ಪೂರ್ಣ ಸ್ವರಾಜ್ಯನ ಆಗತ್ತಾ. ಇನ್ನು ನೆಕ್ಸ್ಟ್ ನೋಡ್ರಿ, ಇದಾದ ನೆಕ್ಸ್ಟ್ ಇನ್ನೊಂದು ನಾವು ನೋಡ್ಬೇಕಾದದ್ದು ಅಮೃತಸರ ಹತ್ಯಾಕಾಂಡ. ನೋಡ್ರಿ, ಅಮೃತಸರ ಹತ್ಯಾಕಾಂಡ ಅಂದ್ರೆ ನಾವು ಇದನ್ನ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಏನು, ಜಲಿಯನ್ ವಾಲಾಬಾಗ್. ನೋಡ್ರಿ ಏನಂದ್ರೆ, ಜಲಿಯನ್ ವಾಲಾಬಾಗ್, ಈ ಜಲಿಯನ್ ವಾಲಾಬಾಗ್ ಎಷ್ಟಾಗ ನಡೀತೆ ಅಂದ್ರ 1919ರಾಗ ಜಲಿಯನ್ ವಾಲಾಬಾಗ್ ನಡೀತೈತಿ. ಇದು ಎಲ್ಲಿ ಅಂದ್ರ ಪಂಜಾಬ್ ಅಮೃತ್ಸರ. ನೋಡ್ರಿ, ಅಮೃತ್ಸರ್, ಪಂಜಾಬ್ ಅಮೃತ್ಸರ ಒಳಗ ನಡೀತೈತಿ. ಇದು ಪಂಜಾಬ್ ಅಮೃತ್ಸರ ಒಳಗ ನಡೀತೈತಿ. ಇಲ್ಲಿ ಇದು ಅಂದ್ರ ಇಲ್ಲಿ ಏನಾಗತ್ತ ಅಂದ್ರೆ ಯಾವ್ದಕ್ಕ ಮಾಡ್ತಿರ್ತಾರ ಅಂದ್ರ ಇದನ್ನ, ಈ ಜಲಿಯನ್ ವಾಲಾಬಾಗ್ ಅಂತಂದ್ರೆ ಅಮೃತ್ಸರ ಒಳಗ ಆಂದೋಲನ ಮಾಡುವಾಗ ಪ್ರತಿಭಟನೆ ಮಾಡುವುದು ಏನಂತ ಅಂದ್ರೆ ರೌಲತ್ ಕಾಯ್ದೆ ವಿರೋಧ ಚಳವಳಿ ಮಾಡ್ತಿರ್ತಾರೆ. ಈ ರೌಲತ್ ಕಾಯ್ದೆ ಏನಿರ್ತದಲ್ಲ ಇದರ ವಿರೋಧ ಚಳವಳಿ ಮಾಡ್ತಿರ್ತಾರೆ. ವಿರೋಧ ಚಳವಳಿ ಮಾಡ್ತಿರ್ತಾರ. ಈ ಚಳವಳಿ ಮಾಡುವ ಸಂದರ್ಭದಲ್ಲಿ ಏನ್ ಮಾಡ್ತಾರಂದ್ರ, ಯಾರಂದ್ರು ಜನರಲ್ ಡಯರ್ ಅನ್ನೋ ಒಂದು ಪೊಲೀಸ್ ಅಧಿಕಾರಿ, ಜನರಲ್ ಡಯರ್ ಪೊಲೀಸ್ ಅಧಿಕಾರಿ ಏನೋ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಏನ್ ಮಾಡ್ತಾನಂದ್ರ, ಈ ಯಾರ ಚಳವಳಿ ಮಾಡ್ತೀವಿ ಎಷ್ಟು ಜನ ಇರ್ತಾರ ಚಳವಳಿ ಮಾಡೋದು ಏನೋ ಫೈರ್ ಅನ್ನ ಆದೇಶ ಮಾಡ್ತಾನೆ, ಫೈರ್ ಮಾಡೋ ಆದೇಶ ಮಾಡ್ತಾನ. ಅವಾಗ ಏನಾಗುತ್ತೆ, ಅಲ್ಲಿ ಇರ್ತಕ್ಕಂಥ ಜನರು ಎಲ್ಲರೂ ಏನಾಗ್ತಾರ, ಸಾವನ್ನೊಪ್ತಾರ. ಈ ಸಾವನ್ನೊಪ್ಪಿದಾಗ ಅದನ್ನ ನಾವು ಏನಂತ ಕರೀತಾರ ಅಂದ್ರೆ ಜಲಿಯನ್ ವಾಲಾಬಾಗ್ ಅಂತ ಕರೀತಾರ. ಹೌದಾ? ಇದನ್ನ ಜಲಿಯನ್ ವಾಲಾಬಾಗ್ ಅಂತ ಕರೀತಾರ, ಹತ್ಯಾಕಾಂಡ ಅಂತ ಕರೀತಾರ. ಇದು ಪಂಜಾಬ್ ಅಮೃತ್ಸರದಲ್ಲಿ ನಡೆದಂತ ಘಟನೆ. ಆಮೇಲೆ ಇದನ್ನ ಏನ್ ಮಾಡ್ತಾರೆ, ಇದನ್ನ ತನಿಖೆ ಮಾಡಕ ಹಂಟರ್ ಆಯೋಗ ಅಂತ ಮಾಡ್ತಾರೆ. ಹಂಟರ್ ಆಯೋಗ ಅಂತ ಮಾಡ್ತಾರ. ಹಂಟರ್ ಆಯೋಗ ಅಂತ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಇದರ ಪರಿಣಾಮವಾಗಿ ಭಾರತದ ರವೀಂದ್ರನಾಥ್ ಟ್ಯಾಗೋರ್ ಅವರು ಸರ್ ಎಂಬ ಅಂದ್ರೆ ಬಿರುದನ್ನ ಏನ್ ಮಾಡ್ತಾರಂದ್ರ ತ್ಯಜಿಸ್ತಾರ. ಸರ್ ಎಂಬ ಬಿರುದನ್ನ ತ್ಯಜಿಸ್ತಾರ. ಇದು ಜಲಿಯನ್ ವಾಲಾಬಾಗ್ 1919 ನಡೀತೈತಿ. ಇದು ಪಂಜಾಬ್ ಅಮೃತ್ಸರದಲ್ಲಿ ರೌಲತ್ ಕಾಯ್ದೆ ವಿರುದ್ಧ ಚಳವಳಿಯನ್ನ ಮಾಡ್ತಿರ್ತಾರ. ಆಮೇಲೆ ಜನರಲ್ ಡಯರ್ ಅವ್ರು ಏನ್ ಮಾಡ್ತಾರ, ಡಯರ್ ಪೊಲೀಸ್ ಅಧಿಕಾರಿ, ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಇದ್ರ ಮೇಲೆ ಫೈರ್ ಅನ್ನ ಮಾಡಿಸ್ತಾರ. ಅದು ತನಿಖೆ ಏನ್ ಮಾಡ್ತಾರ, ಹಂಟರ್ ಆಯೋಗ ಅಂತ ಕರಿತೀವಿ. ಇದರ ಪರಿಣಾಮವಾಗಿ ಇನ್ನು ನೆಕ್ಸ್ಟ್ ಅಸಹಕಾರ ಚಳವಳಿ. ನೋಡ್ರಿ, ಅಸಹಕಾರ ಚಳವಳಿ. ಈ ಅಸಹಕಾರ ಚಳವಳಿ ಯಾವಾಗ ಸ್ಟಾರ್ಟ್ ಆಗುತ್ತಾ, 1920ರಲ್ಲಿ ಸ್ಟಾರ್ಟ್ ಆಗುತ್ತಾ. ಹೌದಾ? ಪ್ರಾರಂಭವಾಗಿ 1922ರಲ್ಲಿ ಏನಾಗುತ್ತಾ, ಮುಗಿತದ. ಹೌದಾ? ಇದರ ನೇತೃತ್ವ ಯಾರು ವಹಿಸ್ಕೋತಾರ ಅಂದ್ರೆ ಗಾಂಧೀಜಿ ಅವರು. ನೋಡ್ರಿ, ಗಾಂಧೀಜಿ ಅವರು ವಹಿಸ್ಕೋತಾರ.
ಇದು ಎದಕ್ಕಂತ ಮಾಡ್ತಾರಂದ್ರ ಈ ಚಳವಳಿ ಮಾಡಕ್ ಕಾರಣ ಏನ ಅಂತಂದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮತ್ತು ರೌಲತ್ ಕಾಯ್ದೆ ವಿರುದ್ಧ ಏನ್ ಮಾಡ್ತಾರಂದ್ರ ಈ ಚಳವಳಿಯ ಮಹಾತ್ಮ ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರ. ಹೌದಾ? ಯಾವುದು? ಜಲಿಯನ್ ವಾಲಾಬಾಗ ಮತ್ತು ರೌಲತ್ ಕಾಯ್ದೆ ವಿರುದ್ಧ. ಕಾಯ್ದೆ ವಿರುದ್ಧ ಮಾಡ್ತಾರ. ಇದನ್ನ ಏನು, ಯಾಕಂದ್ರೆ ಇದನ್ನ ಗಾಂಧೀಜಿಯವರು 1922ರಲ್ಲಿ ಯಾಕೆ ಇದನ್ನ ಹಿಂಪರಿಡಿತಾರಂದ್ರ ಚೌರಿ ಚೌರ ಒಂದು ಘಟನೆ ನಡೀತಿತ್ತು. ಈ ಚೌರಿ ಚೌರದಲ್ಲಿ ಏನಾಗ್ತಾರಂದ್ರ ಎಲ್ಲಾ ಜನರು ಏನ್ ಮಾಡ್ತಾರಂದ್ರ ಒಂದು ಪೊಲೀಸರಿಗೆ ಮುತ್ತಿಗೆ ಹಾಕಿ ಏನ್ ಮಾಡ್ತಾರಂದ್ರ ಅಲ್ಲಿ ಇರ್ತಕ್ಕಂಥ ಪೊಲೀಸರನ್ನ ಏನ್ ಮಾಡ್ತಾರ ಜೀವಂತವಾಗಿ ಸುಡ್ತಾರ. ಈ ಜೀವಂತವಾಗಿ ಸುಡೋದ್ರಿಂದ ಏನಾಗುತ್ತೆ, ಅಲ್ಲಿ ಗಾಂಧೀಜಿಯವರಿಗೆ ಅದು ಒಂದು ಹಿಂಸಾತ್ಮಕವಾಗಿ ಏನಾಗುತ್ತಾ ಒಂದು ಪರಿಣಾಮ ಬೀರೋದ್ರಿಂದ ಅವ್ರು ಏನ್ ಮಾಡ್ತಾರಂದ್ರ ಈ ಚೌರಿ ಚೌರ ಯಾವಾಗ ನಡೀತೈತೆ ಅಂದ್ರ ಘಟನೆ 1922ರಲ್ಲಿ ನಡೀತೈತಿ. ಈ ನಡೆದಂತ ಘಟನೆಯನ್ನ ಕೇಳಿ ಏನ್ ಮಾಡ್ತಾರಂದ್ರೆ ಇವರು ಅಸಹಕಾರ ಚಳವಳಿಯನ್ನ ಏನ್ ಮಾಡ್ತಾರ ಹಿಂಪಡಿತಾರ. ಹೌದಾ? ಇದು ಏನಾಗತ್ತ ಅಸಹಕಾರ ಚಳವಳಿ ಅಂತ ಹೇಳ್ಬೋದು. ಇಷ್ಟು. ಆಮೇಲೆ ನೆಕ್ಸ್ಟ್ ಜಲಿಯನ್ ವಾಲಾಬಾಗ್ ಆಯ್ತು. ಆಮೇಲೆ ಇದು ಯಾವುದು ಅಮೃತ್ಸರ ರೌಲತ್ ಕಾಯ್ದೆ, ಸೈಮನ್ ಆಯೋಗ ಮತ್ತು ಅಮೃತ್ಸರ. ಹೌದಾ? ನಾವು ಇದೇ ತರನ ಏನು ಬಿಡಿಸ್ತಾ ಹೋದ್ರೆ ಕ್ವಶನ್ ಪೇಪರ್ ನಮ್ಗೆ ಏನಾಗೋದು ಒಂದು ಗೈಡೆನ್ಸ್ ಬರುತ್ತೆ. ಸೊ ಆ ಗೈಡೆನ್ಸ್ ಪ್ರಕಾರ ನಾವು ಈ ತರ 4 ಆಪ್ಷನ್ಗಳನ್ನ ಬಿಡಿಸ್ತಾ ಹೋದ್ರೆ ನಮಗೆ ಒಂದು ಐಡಿಯಾಸ್ ಬರುತ್ತೆ. ಅಂದ್ರೆ 360 ಆಂಗಲ್ GK ಅಲ್ಲಿ ನಾವು ಏನ್ ಮಾಡ್ಬೋದು, ಇದನ್ನ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ಬೋದು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ಯಾವ್ದು ಬರುತ್ತೆ ಅಂತಂದ್ರೆ ಯಾವ ಸಿಂಧೂ ಕಣಿವೆ ಸ್ಥಳದಲ್ಲಿ ಬಳಪದ ಕಲ್ಲು ಮತ್ತು ಚಿತ್ರದ ಕರಡಿ ಹೊಂದಿರುವ ಮನುಷ್ಯ ಕಂಡು ಬಂದಿದ್ದಾನೆ ಅಂತ ಕೇಳಿದಾರೆ. ಹೌದಾ? ಯಾವ ಸಿಂಧೂ ಕಣಿವೆಯ ಸ್ಥಳದಲ್ಲಿ ಬಳಪದ ಕಲ್ಲು ಮತ್ತು ಚಿತ್ರದಲ್ಲಿ ಕರಡಿ ಹೊಂದಿರುವ ಮನುಷ್ಯ ಕಂಡು ಬಂದಿದ್ದಾನೆ ಅಂತ ಕೇಳಿದಾರೆ. ಹೌದಾ? ಯಾವುದು ಅಂತಂದ್ರೆ ಅದು ಮೆಹೆಂಜೋದಾರ. ನೋಡ್ರಿ, ಈ ಮೆಹೆಂಜೋದಾರದಲ್ಲಿ ಏನಾಗೈತೆ ಅಂದ್ರ ಬಳಪದ ಕಲ್ಲಿನಲ್ಲಿ ಕರಡಿ ಹೊಂದಿರುವ ಅಂದ್ರೆ ಚಿತ್ರ ತರ ಇರೋ ಒಂದು ಮನುಷ್ಯ ಕಂಡು ಬಂದನ. ಹಂಗಾದ್ರೆ ಈ ಸ್ವಲ್ಪ ಮೆಹೆಂಜೋದಾರ ಬಗ್ಗೆ ನೋಡ್ಬೇಕಂತಂದ್ರೆ ಮೆಹೆಂಜೋದಾರದಲ್ಲಿ ಬಳಪದ ಕಲ್ಲು ಮುದ್ರೆ ಕಂಡು ಬಂದೈತಿ. ಆಮೇಲೆ ನೆಕ್ಸ್ಟ್ ಇದನ್ನು ಕೆಲವೊಮ್ಮೆ ಮಾಸ್ಟರ್ ಆಫ್ ಎನಿಮಲ್ಸ್ ಅಂತ ಕರೀತಾರೆ. ಇದನ್ನ ಮಾಸ್ಟರ್ ಆಫ್ ಎನಿಮಲ್ಸ್ ಅಂತ ಕರೀತಾರೆ ಇದನ್ನ. ಹೌದಾ? ಆರ್ ಇದು ಪ್ರಾಣಿಗಳ ಅಧಿಪತಿ ಅಂತಾನೂ ಕರಿಬಹುದು. ಪ್ರಾಣಿಗಳ ಅಧಿಪತಿ ಅಂತ ಕರೀತಾರೆ. ಓಕೆ. ಆಮೇಲೆ ನೆಕ್ಸ್ಟ್ ಮೆಹೆಂಜೋದಾರದಲ್ಲಿ ಏನ್ ನಾವು ನೋಡ್ತೀವಿ ಅಂತಂದ್ರೆ ಸ್ನಾನದ ಗೃಹ. ಹೌದಾ? ಮಹಾಸ್ನಾನದ ಗೃಹ ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ಕಂಚಿನ ನೃತ್ಯದ ಪ್ರತಿಮೆ ನೋಡ್ತೀವಿ. ಕಂಚಿನ ನೃತ್ಯದ ಪ್ರತಿಮೆಯನ್ನು ನೋಡ್ತೀವಿ ನಾವಿಲ್ಲಿ. ಹೌದಾ? ಮೆಹೆಂಜೋದಾರದಲ್ಲಿ ಕಂಡು ಬಂತಂದ್ರೆ ಏನು, ಬಳಪದ ಕಲ್ಲು ಚಿತ್ರದಲ್ಲಿ ಕರಡಿ ಹೊಂದಿರುವ ಮನುಷ್ಯ, ಆಮೇಲೆ ಮಹಾಸ್ನಾನದ ಗೃಹ ನೋಡ್ತೀವಿ, ಆಮೇಲೆ ಕಂಚಿನ ಒಂದು ನೃತ್ಯ ಮಾಡುವ ಒಂದು ಇದನ್ನ ಮೂರ್ತಿಯನ್ನ ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಿಂಧೂ ನಾಗರಿಕತೆಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅತ್ಯುತ್ತಮ ಒಳಚರಂಡಿ ವ್ಯವಸ್ಥೆಯನ್ನು ನೋಡ್ತೀವಿ. ಇಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ನಾವು ಇಲ್ಲಿ ಏನ್ ಮಾಡ್ತೀವಿ ನೋಡ್ತೀವಿ. ಹೌದಾ? ಈ ಮೆಹೆಂಜೋದಾರದಲ್ಲಿ ನಾವು ಇಷ್ಟೊಂದು ಏನ್ ನೋಡ್ತೀವಿ ಅಂದ್ರೆ ಇಷ್ಟು ನೋಡ್ತೀವಿ. ಇದು ಆನ್ಸರ್ ಏನಾಗಿರುತ್ತಾ, ಸಿಂಧೂ ಕಣಿವೆ ಬಳಪದ ಕಲ್ಲಿನಲ್ಲಿ ಸ್ನಾನದ ಗೃಹ ನೋಡ್ತೀವಿ. ಆಮೇಲೆ ಪ್ರಾಣಿಗಳ ಅಧಿಪತಿ ಮಾಸ್ಟರ್ ಆಫ್ ಎನಿಮಲ್ಸ್ ಅಂದ್ರೆ ಈ ಮೆಹೆಂಜೋದಾರದಲ್ಲಿ ನೋಡ್ತೀವಿ. ಕಂಚಿನ ಮೂರ್ತಿಯನ್ನು ನೋಡ್ತೀವಿ, ಒಳಚರಂಡಿ ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ನಾನದ ಗೃಹ ಆಯ್ತಾ? ಓಕೆ. ಇನ್ನು ನೆಕ್ಸ್ಟ್ ಸ್ವಲ್ಪ ನಾವು ನಾಗರಿಕತೆಯನ್ನ ನೋಡೋಣ. ಹರಪ್ಪದ ಬಗ್ಗೆ ನೋಡೋಣ. ಈ ಹರಪ್ಪ ನೋಡ್ರಿ ಇಂದಿನ ಪಾಕಿಸ್ತಾನದಲ್ಲಿ ಇದೆ. ಪಂಜಾಬ್ ಪ್ರಾಂತ್ಯದಲ್ಲಿದೆ. ಪಂಜಾಬ್ ಪ್ರಾಂತ್ಯದಲ್ಲಿದೆ. ಓಕೆ. ನೆಕ್ಸ್ಟ್
ಇದು ಯಾವ ನದಿ ತೀರದಲ್ಲಿ ಅಂತ ಕೇಳ್ತಾರ. ಇದು ಯಾವ ನದಿ ತೀರದಲ್ಲಿ? ರಾವಿ ನದಿ ನೋಡ್ರಿ, ರಾವಿ ನದಿ ತೀರದಲ್ಲಿ, ರಾವಿ ನದಿ ತೀರದಲ್ಲಿ. ಸ್ವಲ್ಪ ಫಸ್ಟ್ ಟೈಮ್ ಬರೆಯೋದ್ರಿಂದ ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಿರ್ತವೆ, ನೆಕ್ಸ್ಟ್ ಟೈಮ್ ಆ ಥರ ಆಗಲ್ಲ. ಇನ್ನು ನೆಕ್ಸ್ಟು ರಾವಿ ನದಿ ತೀರದಲ್ಲಿ, ಆಯ್ತಾ. ಇನ್ನು ಇನ್ನೊಂದು ಏನಂದ್ರೆ, ಇದನ್ನ ಅನ್ವೇಷಕರು ಯಾರು ಅಂತ, ಹರಪ್ಪ ಇದನ್ನ ನಾಗರಿಕತೆ ಅನ್ವೇಷಕರು ದಯಾರಾಮ್ ಸಹಾನಿ ನೋಡ್ರಿ, ದಯಾರಾಮ್ ಸಹಾನಿ. ಎಷ್ಟಾಗಂದ್ರೆ 1921ರಲ್ಲಿ, 1921ರಲ್ಲಿ ಏನ್ ಮಾಡ್ತಾರೆ, ಅನ್ವೇಷಣೆ ಮಾಡ್ತಾರೆ, ದಯಾರಾಮ್ ಸಹಾನಿ. ಹೌದಾ. ಇನ್ನು ನೆಕ್ಸ್ಟ್, ಸಿಂಧೂ ನಾಗರಿಕತೆ ಮೊದಲ ಬಾರಿಗೆ ಪತ್ತೆಯಾದ ಸ್ಥಳ ಯಾವುದು? ಇದು ಸಿಂಧೂ ನಾಗರಿಕತೆ ಇಲ್ಲ, ಮೊಟ್ಟ ಮೊದಲಿಗೆ ಪತ್ತೆಯಾದ ಸ್ಥಳ ಅದು ಯಾವ್ದಂದ್ರೆ ಹರಪ್ಪ ನೋಡ್ರಿ. ಓಕೆ. ಇನ್ನು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ಇಲ್ಲಿ ಸಿಮೆಂಟ್ರಿ ಅಂತ ಕರಿತೀವಿ, ಸಿಮೆಂಟ್ರಿ 37. ಓಕೆ, R37 ಅಂತ ಕರಿತೀವಿ. ಹಿಂಗಂದ್ರೆ ಏನು? ಸ್ಮಶಾನ. ಇದನ್ನ ಸ್ಮಶಾನ, ಈ ಸ್ಮಶಾನವನ್ನ ಇದು ಹರಪ್ಪ ಸ್ಥಳದಲ್ಲಿ ಕಂಡು ಬಂದೈತಿ, ಹರಪ್ಪನ ಸ್ಥಳದಲ್ಲಿ ಏನೈತೆ, ಹರಪ್ಪ ನಾಗರಿಕತೆಯಲ್ಲಿ ಕಂಡು ಬಂದೈತಿ ಇದು. ಹೌದಾ. ಏನಂದ್ರೆ ಪ್ರಾಚೀನ, ಈಗ ಪಂಜಾಬಿನ ಪಾಕಿಸ್ತಾನ ಪಂಜಾಬ್ ಪ್ರಾಂತ್ಯದಲ್ಲಿದೆ. ಆಮೇಲೆ ಇದು ಯಾವ ನದಿ ದಡದಲ್ಲಿ ಇದೆ ಅಂದ್ರೆ ರಾವಿ ನದಿ ದಡದಲ್ಲಿ ಐತಿ. ಇದರ ಅನ್ವೇಷಕರು ಯಾರಂದ್ರೆ ದಯಾನಂದ್ ಸಹಾನಿ 1921ರಲ್ಲಿ ಕಂಡುಹಿಡಿತಾರ. ಆಮೇಲೆ ಸಿಮೆಂಟ್ರಿ ಆಫ್ R37 ಅಂದ್ರೆ ಇದೊಂದು ಸ್ಮಶಾನ. ಹೌದಾ, ಇದು ಅಲ್ಲಿ ಆ ಸ್ಥಳದಲ್ಲಿ ಕಂಡು ಬಂದೈತಿ, ಹರಪ್ಪದಲ್ಲಿ. ಆಮೇಲೆ ನೆಕ್ಸ್ಟ್ ಶವ ಸಂಸ್ಕಾರ ಪದ್ಧತಿ ಅಂತಾರ ಅದಕ್ಕೆ, ಇದನ್ನ ಶವ ಸಂಸ್ಕಾರ ಪದ್ಧತಿ ಅಂತಾರ. ಹೌದಾ, ಅದು ಅಲ್ಲಿ ಕಂಡು ಬಂದೈತಿ ಅಂತ ಹೇಳ್ಬೋದು. ಇನ್ನ ಲೋತಾಲ್ ನೋಡ್ರಿ, ಲೋತಾಲ್, ಸ್ವಲ್ಪ ಲೋತಾಲ್ ಬಗ್ಗೆ ನೋಡೋದಾದ್ರೆ, ಲೋತಾಲ್ ನೋಡ್ರಿ ಇಂದಿನ ಗುಜರಾತ್ ಅಹಮದಾಬಾದ್ ಜಿಲ್ಲೆ ಐತಿ, ಗುಜರಾತ್ ಅಹಮದಾಬಾದ್ ಜಿಲ್ಲೆಯಲ್ಲಿದೆ, ಅಹಮದಾಬಾದ್ ಜಿಲ್ಲೆಯಲ್ಲಿದೆ. ಆಮೇಲೆ ನೆಕ್ಸ್ಟ್ ಇದನ್ನ SR ರಾವ್ ಏನ್ ಮಾಡ್ತಾರಂದ್ರ 1954ರಲ್ಲಿ ಅನ್ವೇಷಣೆ ಮಾಡ್ತಾರೆ, 1904ರಲ್ಲಿ ಅನ್ವೇಷಣೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಇದಾದ ನಂತರ ಲೋತಾಲ್ ಎಂದರೆ ಸತ್ತವರ ಗುಡ್ಡ ಅಂತ ಕರಿತೀವಿ ಇದನ್ನು. ಲೋತಾಲ್ ಅಂದ್ರೆ ಸತ್ತವರ ಗುಡ್ಡ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಇಲ್ಲಿ ಹಡಗು ನಿಲ್ಲಿಸುವ ಮತ್ತು ದುರಸ್ತಿ ಅಂದ್ರೆ ಡಯಾರ್ಕಿ, ಏನು ಡಕ್ಯಾರ್ಕ್ ಅಂತ ಕರಿತೀವಿ ಇದನ್ನ, ಡಕ್ಯಾರ್ಕ್ ಅಂದ್ರ ಹಡಗು ನಿಲ್ಲಿಸುವ ಮತ್ತು ದುರಸ್ತಿಯನ್ನು ಸರಿಪಡಿಸುವ ಸ್ಥಳ ಅಂತ ಕರಿತೀವಿ ಇದನ್ನು. ಹಡಗು ನಿಲ್ಲಿಸುವ ಮತ್ತು ದುರಸ್ತಿಪಡಿಸುವ, ಸರಕು ಇಳಿಸಲು ಮತ್ತು ಹತ್ತಿಸಲು ಎರಡನ್ನೂ ಎಲ್ಲಿ ಅಂದ್ರೆ ಈ ಡಕ್ಯಾರ್ಕ್ ಒಳಗೆ ನಾವು ಏನ್ ಮಾಡ್ತೀವಿ ನೋಡ್ತೀವಿ. ಇದು ಎಲ್ಲಿ ಕಂಡು ಬರ್ತದೆ? ಲೋತಾಲ್ ಒಳಗೆ ಕಂಡು ಬರ್ತದೆ ನೋಡಿ, ಪ್ರಸಿದ್ಧವಾಗಿ ಡಕ್ಯಾರ್ಕ್ ಅಂತ ನಾವು ನೋಡ್ತೀವಿ. ಇದನ್ನು ಸಮುದ್ರದ ವ್ಯಾಪಾರಕ್ಕಾಗಿ ಇದನ್ನ ಬಳಸ್ತಾರ. ಇದು ವಿಶ್ವದ ಅತ್ಯಂತ ಪ್ರಾಚೀನವಾದದ್ದು, ಇದು ವಿಶ್ವದ ಅತ್ಯಂತ ಪ್ರಾಚೀನವಾದದ್ದು ಡಕ್ಯಾರ್ಕ್. ಹೌದಾ, ಪ್ರಾಚೀನವಾದ ಬಂದರು ಇದು. ಓಕೆ. ಇನ್ನು ನೆಕ್ಸ್ಟ್ ಸಿಂಧೂ ನಾಗರಿಕತೆ ಬಂದರು ನಗರ ಯಾವುದು? ಲೋತಾಲ. ಅಕ್ಕಿ ಪುರಾವೆ ದೊರೆತ ಸ್ಥಳ ಇದೆ ನೋಡ್ರಿ, ಅಕ್ಕಿ ಪುರಾವೆ ದೊರೆತ ಸ್ಥಳ ಯಾವುದು? ಲೋತಾಲ್. ಎಕ್ಸಾಮ್ದಾಗ ಕೇಳ್ತಾನ. ಹೌದಾ, ಇದು ಎಲ್ಲಿ ಅಂತ ಕೇಳ್ತಾನ.
ಇದು ಲೋತಾಲ್ ಎಲ್ಲೈತಿ ಅಂದ್ರೆ ಪ್ರೆಸೆಂಟ್ ಈಗ ಗುಜರಾತದ ಅಹಮದಾಬಾದ್ ಜಿಲ್ಲೆಯಲ್ಲಿ ಐತಿ. ಇದನ್ನು SR ರಾವ್ ಅವರು 1954 ಅನ್ವೇಷಣೆ ಮಾಡ್ತಾರ. ಆಮೇಲೆ ಇದು ಲೋತಾಲ್ ಅಂದ್ರೆ ಸತ್ತವರ ಗುಡ್ಡ ಅಂತ ಕರಿತೀವಿ. ಡಕ್ಯಾರ್ಕ್ ಅಂದ್ರೆ ಹಡಗು ನಿಲ್ಲಿಸುವ ಮತ್ತು ದುರಸ್ತಿ ಮಾಡುವ, ಸರಕು ಹೊತ್ತೊಯ್ಯುವ ಮತ್ತು ಇಳಿಸುವ ಏನೋ ಒಂದು ಜಾಗ ಅಂದ್ರೆ ಒಂದು ಪ್ಲೇಸ್ ಅಂತ ಕರಿತೀವಿ ಡಕ್ಯಾರ್ಕ. ಇದು ವಿಶ್ವದ ಅತ್ಯಂತ ಪ್ರಾಚೀನ ಡಕ್ಯಾರ್ಕ್ ಅಲ್ಲಿ ಒಂದು ಬಂದರು ಇದು. ಆಮೇಲೆ ಇಲ್ಲಿ ಅಕ್ಕಿಯ ಪುರಾವೆಗಳು ದೊರೆತ ಸ್ಥಳ ಯಾವ್ದಂದ್ರೆ ನಾವು ಲೋತಾಲ್ ಅಂತ ಹೇಳ್ಬೋದು. ಇದು ಇಷ್ಟು ಲೋತಾಲ್ ಬಗ್ಗೆ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಾಲಿಬಂಗನ್ ನೋಡ್ರಿ. ಕಾಲಿಬಂಗನ್ ಕಾಲಿಬಂಗನ್ ಓಕೆ. ಕಾಲಿಬಂಗನ್ ಬಗ್ಗೆ ಹೇಳೋದಾದ್ರೆ ಇದು ಸ್ಥಳ ರಾಜಸ್ಥಾನದಲ್ಲಿ ಐತೆ ನೋಡ್ರಿ. ಎಲ್ಲಿ? ರಾಜಸ್ಥಾನದಲ್ಲಿ. ರಾಜಸ್ಥಾನದ ಹನುಮಾನ್ಗಢ ಜಿಲ್ಲೆಯಲ್ಲಿ. ಹನುಮಾನ್ಗಢ ಜಿಲ್ಲೆಯಲ್ಲಿ ಐತಿ. ಇದು ಗಗ್ಗರ್ ನದಿಯ ತೀರದಲ್ಲಿ, ಪ್ರಾಚೀನ ಗಗ್ಗರ್ ನದಿ. ಹೌದಾ? ಗಗ್ಗರ್ ನದಿ ಅಂದ್ರೆ ಈ ಸರಸ್ವತಿ ನದಿ ಜೊತೆ ಇದ್ದಂತ ನದಿ, ಇದು ಸಂಬಂಧ ಹೊಂದಿರೋದು. ಹೌದಾ? ಗಗ್ಗರ್ ನದಿ, ಗಗ್ಗರ್ ನದಿಯ ತೀರದಲ್ಲಿ, ಗಗ್ಗರ್ ನದಿಯ ತೀರದಲ್ಲಿ ಇದು ಏನೈತಿ? ತೀರದಲ್ಲಿದೆ. ಹೌದಾ? ಪ್ರಾಚೀನ ಸರಸ್ವತಿ ನದಿಯವರಿಗೆ ಸಂಬಂಧಿಸಿತಿ. ಕಾಲಿಬಂಗನ ಅಂದ್ರೆ ಇದು ಕಪ್ಪು ಬಳೆಗಳು ಅಂತ ಕರಿತೀವಿ ಇದನ್ನು. ಏನು? ಕಾಲಿಬಂಗನ ಅಂದ್ರೆ ಕಪ್ಪು ಬಳೆಗಳು ಅಂತ ಅರ್ಥ. ಕಪ್ಪು ಬಳೆಗಳು ಏನು? ಬ್ಲ್ಯಾಕ್ ಬ್ಯಾಂಗಲ್ಸ್, ಬ್ಲ್ಯಾಕ್ ಬ್ಯಾಂಗಲ್ಸ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಉಳುಮೆ ಮಾಡಿದ ಹೊಲ ಪುರಾವೆಗಳು ಇದು ಭೌತಿಕವಾಗಿದೆ. ಹೌದಾ? ಉಳುಮೆ ಮಾಡಿದ ಹೊಲಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಕಾಲಿಬಂಗನಲ್ಲಿ ಕಂಡು ಬರ್ತಾವ. ಉಳುಮೆ ಮಾಡಿದ ಹೊಲಗಳು, ಉಳುಮೆ ಮಾಡಿದ ಹೊಲಗಳು ಪ್ರಸಿದ್ಧವಾಗಿದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಅಗ್ನಿಕುಂಡಗಳು ಪ್ರಸಿದ್ಧವಾಗಿದೆ. ಸಿಂಧು ನಾಗರಿಕತೆಗಳ ಸ್ಥಳದಲ್ಲಿ ಅಗ್ನಿಕುಂಡಗಳಲ್ಲಿ ಏನಾಗಿದೆ? ಇದು ಅಗ್ನಿಕುಂಡಗಳು ದೊರೆತ ಸ್ಥಳವಾಗಿದೆ. ಇಷ್ಟು ಏನು ಕಾಲಿಬಂಗನ್ ಬಗ್ಗೆ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಈ ಸಿಂಧೂ ಕಣಿವೆಯಲ್ಲಿ ನಾವು ನೋಡಿದ್ವಿ. ಹೌದಾ? ಸಿಂಧೂ ಕಣಿವೆಯಲ್ಲಿ ನಾವು ಏನ್ ನೋಡ್ತೀವಿ? ಬಳಪ ಹೊಂದಿದ ಕಲ್ಲು ಹೊಂದಿದ ಕರಡಿ ಅಂದ್ರೆ ಬಳಪದ ಕಲ್ಲು ಚಿತ್ರದಲ್ಲಿ ಕಂಡಿರುವುದು ಯಾವುದು? ಇದು ಎಲ್ಲಿ ನೋಡ್ತೀವಿ ಅಂದ್ರೆ ಇದು ಮೆಂಜೋದಾರದಲ್ಲಿ ನೋಡ್ತೀವಿ. ಈ ಮೆಂಜೋದಾರ ಬಗ್ಗೆ ನಾವು ತಿಳ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಲೋತಾಲ್ ಬಗ್ಗೆ, ಆಮೇಲೆ ಕಾಲಿಬಂಗನ್, ಆಮೇಲೆ ಹರಪ್ಪ ಬಗ್ಗೆ ತಿಳ್ಕೊಂಡ್ವಿ. ಇಷ್ಟು ನಾವು ಈ ತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ನಮಗೆ ಒಂದು ಎಕ್ಸಾಮ್ ಅಲ್ಲಿ ನಾವು ನೋಡ್ತಾ ಹೋದ್ವಿ, ಆಪ್ಷನ್ ಟು ಆಪ್ಷನ್ ಅನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ನಮಗೆ ಒಂದು ಐಡಿಯಾಸ್ ಬರುತ್ತೆ. ಈ ಐಡಿಯಾಸ್ ಅಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ ನೋಡ್ಕೋಬಹುದು. ಅಂದ್ರೆ ಆರಾಮಾಗಿ ಎಕ್ಸಾಮ್ ಅನ್ನ ನಾವು ಏನ್ ಮಾಡ್ಬೋದು? ಕ್ಲಿಕ್ ಆಗ್ಬೋದು. ಸೊ ಹಂಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ, ಮತ್ತೆ ಒಂದಿವ್ಸು ಏನ್ ಮಾಡ್ತೀನಿ ಅಂದ್ರೆ ಕ್ವಶನ್ಸ್ ಅನ್ನ ತಗೊಂಡ್ಬರ್ತೀನಿ. ಸ್ವಲ್ಪ ಔಟ್ ಆಫ್ ಸ್ಟೇಟ್ ಕ್ವಶನ್ ಪೇಪರ್ ಸ್ವಲ್ಪ ಬಿಡಿಸ್ತಾ ಹೋದ್ರೆ ಒಂದ್ ಸ್ವಲ್ಪ ನಮ್ಗೆ ಐಡಿಯಾಸ್ ಬರುತ್ತೆ. ಐಡಿಯಾಸ್ ಇಂದ ನಾವು ಏನ್ ಮಾಡ್ಬೋದು? ತಿಳ್ಕೊಬಹುದು. ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ ನಾನು ಇದೇ ಫಸ್ಟ್ ಟೈಮ್ ಇದನ್ನ ಯೂಸ್ ಮಾಡ್ತಾ ಇರೋದು ರೈಟಿಂಗ್ ಅಲ್ಲಿ. ಹಿಂಗಾಗಿ ಏನಾಗಿದೆ ಅಂದ್ರೆ ನಂಗೆ ಸ್ವಲ್ಪ ಬರೆಯೋದು ಕಷ್ಟ ಆದ್ರೆ ನೆಕ್ಸ್ಟ್ ಬರ್ತಾ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಕ್ಲಿಯರ್ ಆಗಿ ಕಟ್ಟಾಗಿ ಬರಿತಾ ಹೋಗ್ತೀನಿ. ಅದನ್ನ ನೋಟ್ಸ್ ಮಾಡ್ತಾ ಹೋಗ್ರಿ. ಸೊ ಹಿಂಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ. ಸೊ ಇದಾಗುತ್ತೆ. ಆಮೇಲೆ ಒಳ್ಳೆ ಅಂದ್ರೆ ಕ್ವಶನ್ಸ್ ಇನ್ನೂ ಜಾಸ್ತಿ ತಗೊಂಡು ಅದ್ರ ತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಹಂಗಾಗಿ ಇದು ಬರೆಯೋದು ಇವಾಗ ಫಸ್ಟ್ ಟೈಮ್ ಆಗೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗಿದೆ. ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನ
ನೋಡಿ ಈ ನೆಕ್ಸ್ಟ್ ವಿಡಿಯೋ ಮತ್ತೆ ನಾನು ಒಂದು 10 ಕ್ವಶನ್ ತೊಗೊಂಡು ಅದ್ರ ಆಪ್ಷನ್ ಟು ಆಪ್ಷನ್ನ ಬಿಡಿಸ್ತಾ ಹೋಗ್ತಿರ್ತೀನಿ. ಸೊ ಥ್ಯಾಂಕ್ ಯು.